ವೇಟ್ ಮ್ಯಾನೇಜ್ಮೆಂಟ್. ಅಂದ್ರೆ ನಿಮ್ BMI ಅಂತ ಏನ್ ಹೇಳ್ತೀವಿ ಅದನ್ನ ದಯವಿಟ್ಟು ನಾರ್ಮಲ್ ಆಗಿದ್ದಾಗ ಮಾತ್ರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ. ಪ್ರೆಗ್ನೆಂಟ್ ಆಗೋದೇ ಮುಖ್ಯ ಅಲ್ಲ, ಅದು ಮತ್ತೆ 9 ತಿಂಗಳ ಜರ್ನಿ ಏನಿದೆ ಅದನ್ನು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಹೆಲ್ತ್ ಮೇಲೆ ನಿಮ್ ಮಗು ಹೆಲ್ತ್ ಕೂಡ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಅಟ್ಲೀಸ್ಟ್ 3 ತಿಂಗಳು ಫಸ್ಟ್ ಫಾಲಿಕ್ ಆಸಿಡ್ ತಗೊಂಡು ಬೇಸಿಕ್ ಟೆಸ್ಟ್ಸ್ ಇರುತ್ತೆ. ಅಂದ್ರೆ ಇವಾಗ ನಾವು ಮದ್ವೆ ಆಗಿದೀವಿ, ಈಗ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕಾಗತ್ತೆ? ಫಾಲಿಕ್ ಆಸಿಡ್ ಕೊಡೋದ್ರಿಂದ ಆ ತಾಯಿಯಲ್ಲಿ ಆ ಒಂದು ಅಂಡಾಶಯದಲ್ಲಿ ಬರುವಂತ ಮೊಟ್ಟೆಗಳದು ಆರೋಗ್ಯ ಚೆನ್ನಾಗಿರುತ್ತೆ. 19ರಿಂದ 22 ಇದ್ರೆ ಅದು ನಾರ್ಮಲ್ BMI. ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮ್ ತೂಕ ಆ ನಾರ್ಮಲ್ BMI ಇದೆ ಅಂದ್ರೆ ಯು ಕ್ಯಾನ್ ಗೋ ಹೆಡ್ ವಿತ್ ಪ್ರೆಗ್ನೆನ್ಸಿ. ಸೊ ಒಂದು ಪೀರಿಯಡ್ ಮಿಸ್ ಆದ ತಕ್ಷಣ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ವೆರಿ ಸಿಂಪಲ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಸೊ ಬ್ಲಡ್ ಟೆಸ್ಟ್ ಮಾಡ್ಕೋಬಹುದು. ದಿಸ್ ಇಸ್ 100% ಕನ್ಫರ್ಮೇಟಿವ್, ವೆರಿ ಅಕ್ಯುರೇಟ್. ಸೊ ಬ್ಲಡ್ ಟೆಸ್ಟ್ ತಪ್ಪಾಗಕ್ಕೆ ಚಾನ್ಸೇ ಇಲ್ಲ. ಸೊ ಪೀರಿಯಡ್ ಮಿಸ್ ಆಗಿ ಎಷ್ಟು ದಿನಕ್ಕೆ ಅವರು ಟೆಸ್ಟ್ ಮಾಡಬಹುದು? ಹಾಗಾದ್ರೆ 3 ತಿಂಗಳಾದ್ಮೇಲೆನೆ ಸ್ಕ್ಯಾನ್ ಮಾಡಬೇಕು ಅನ್ನೋದು ತಪ್ಪು. ಇಟ್ಸ್ ಅ ಮಿತ್. ಫಸ್ಟ್ ಸ್ಕ್ಯಾನ್ ಮಾಡೋದು ಏನಕ್ಕೆ ಅಂದ್ರೆ, ಈಗ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಿರಾ, ಪಾಸಿಟಿವ್ ಬಂದಿದೆ. ಪ್ರೆಗ್ನೆನ್ಸಿ ಎಲ್ಲೇ ಇದ್ರೂ ಪಾಸಿಟಿವ್ ಬರುತ್ತೆ. ಅಂದ್ರೆ ಗರ್ಭಕೋಶದ ಒಳಗಡೆ ಆಗ್ಬೇಕಿರೋದು ನಾರ್ಮಲ್ ಪ್ರೆಗ್ನೆನ್ಸಿ. ಒಂದೊಂದು ಸಾರಿ ಟ್ಯೂಬ್ ಅಲ್ಲಿ ಆಗ್ಬೋದು. ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಇದ್ದಾಗ ವಿ ಕಾಲ್ ಇಟ್ as ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ವಿಚ್ ಇಸ್ ನಾಟ್ ಅ ನಾರ್ಮಲ್ ಪ್ರೆಗ್ನೆನ್ಸಿ. ಸೊ ಅಲ್ಲಿಂದ ಏನಾದ್ರೂ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಆದ್ರೆ ಇಟ್ಸ್ ವೆರಿ ಡೇಂಜರಸ್. ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಸ್ಕ್ಯಾನ್ಸ್ ಆದ್ಮೇಲೆ ಬ್ಲಡ್ ಟೆಸ್ಟ್. ಲಾಸ್ಟ್ ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಮಾಡೋದು ನಾವು 12th ವೀಕ್ ಅಲ್ಲಿ NT ಸ್ಕ್ಯಾನ್ ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್. ಮಗುದು ಕತ್ತಿನ ಭಾಗ ಹಿಂದಿಂದು ಮೆಜರ್ಮೆಂಟ್ ತಗೊಳ್ತೀವಿ. ನೇಪ್ ಆಫ್ ದ ನೆಕ್ ಅಲ್ಲಿ NT ಸ್ಕ್ಯಾನ್ ಅಂತ ಏನ್ ಕರಿತೀವಿ ಅದನ್ನ ತಗೊಳ್ತೀವಿ. ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದು ಇಡೀ ಪ್ರೆಗ್ನೆನ್ಸಿನಲ್ಲಿ ಶುಗರ್, ಹಿಮೋಗ್ಲೋಬಿನ್ ಮತ್ತೆ ಥೈರಾಯ್ಡ್. ಮಗು ಕಂಪ್ಲೀಟ್ ಆಗಿ ಬೆಳವಣಿಗೆ ಮುಗಿಯೋದು ಬೈ ಅರೌಂಡ್ 20ರಿಂದ 22 ವಾರದ ಆ ಟೈಮಲ್ಲಿ. ಟೆಥೋಸ್ಕೋಪ್ ಅಥವಾ ನಮ್ಮ ಹತ್ರ ಡಾಪ್ಲರ್ ಮೆಷಿನ್ ಇರುತ್ತೆ ಸ್ಮಾಲ್, ಅದರಲ್ಲಿ ನಾವು ಎವ್ರಿ ಟೈಮ್ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಒಂದು 30ರಿಂದ 34 ವಾರದಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ. ಸೊ ದಟ್ ವಿಲ್ ಬಿ ಅರೌಂಡ್ 7th 8th ಮಂತ್ ಟೈಮ್ ಅಲ್ಲಿ ಮಗು ಬೆಳವಣಿಗೆ ಹೆಂಗಾಗ್ತಿದೆ ಅಂತ ನೋಡಕ್ಕೆ, ತೂಕ ಕರೆಕ್ಟ್ ಆಗಿದೆಯಾ ಅಥವಾ ಆ ಮಗುವಿನ ಸುತ್ತ ನೀರಿನ ಅಂಶ ಏನಿರುತ್ತೆ, ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನ್ ಕರಿತೀವಿ, ಅದು ನಾರ್ಮಲ್ ಆಗಿದೆಯಾ. ಸೊ ಇದಕ್ ನೋಡಕ್ಕೆ ನಾವು ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ. ಒಂದೊಂದ್ಸರಿ 2 ಸ್ಟ್ಯಾಕ್ ಕಾಣತ್ತೆ. ಒಂದ್ರಲ್ಲಿ ಹಾರ್ಟ್ ಬೀಟ್ ಬರ್ಬೋದು, ಇನ್ನೊಂದ್ರಲ್ಲಿ ಬರ್ದೇ ಇರಬಹುದು. ಸೊ 2ರದ್ದು ಹಾರ್ಟ್ ಬೀಟ್ ಬಂದ್ರೆ ದೆನ್ ಇಟ್ ವಿಲ್ ಕಂಟಿನ್ಯೂ ಆಸ್ ಅ ಟ್ವಿನ್ ಪ್ರೆಗ್ನೆನ್ಸಿ. ಏನಿಲ್ಲ, ಇವಾಗ ಏನು ಅಂದ್ರೆ ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಮಗುಗೇನಾದ್ರೂ ತೊಂದರೆ ಆಗುತ್ತಾ ಅನ್ನೋದೊಂದು ಭಯ. ಬಟ್ ಇಲ್ಲ, ಗರ್ಭಿಣಿ ಆಗಿದೆಯಾ ಸೊ ಇಬ್ರಿಗೆ ತಿನ್ಬೇಕು ಅನ್ನೋದು, ದಟ್ ಇಟ್ ಸೆಲ್ಫ್ ಇಸ್ ಅ ಮಿತ್. ಆಮ್ನಿಯೋಸೆಂಟಿಸಿಸ್ ನಾವು ರೊಟೀನ್ ಆಗಿ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಮಾಡಲ್ಲ. ಬಿಕಾಸ್ ಇಟ್ ಇಸ್ ಎನ್ ಇನ್ವೇಸಿವ್ ಟೆಸ್ಟ್, ಅಂದ್ರೆ ಸ್ವಲ್ಪ ರಿಸ್ಕಿ ಟೆಸ್ಟ್ ಅದು. ಸೊ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಗೆ ಅದನ್ನ ಟ್ರೀಟ್ ಮಾಡಿಲ್ಲ, ಅನ್ಕಂಟ್ರೋಲ್ಡ್ ಇದೆ ಅಂದ್ರೆ ಮಾತ್ರ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಬಟ್ ಎಂಟೈರ್ ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಇದೆ, ವಿ ಆರ್ ಟ್ರೀಟಿಂಗ್ ಹರ್ ಅಂಡ್ ಶುಗರ್ ಲೆವೆಲ್ಸ್ ಆರ್ ನಾರ್ಮಲ್ ಅಂದ್ರೆ ಏನು ತೊಂದರೆ ಆಗೋದಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿ ಆಗೋದು ಮಹಿಳೆಯ ಬದುಕಿನಲ್ಲಿ ಒಂದು ಸುಂದರವಾದ ಘಟ್ಟ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಎಲ್ರಿಗೂ ಕೂಡ ತನಗೊಂದು ಮಗು ಬೇಕು ಅನ್ನುವಂಥದ್ದು, ತಾನು ತಾಯಿ ಆಗಬೇಕು ಅನ್ನುವಂಥ ಕನಸು ಇದ್ದೇ ಇರುತ್ತೆ. ಆದರೆ ಈ ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಅವರ ಟೆಸ್ಟನ್ನು ಮಾಡಬೇಕಾಗತ್ತೆ. ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಬೇಕಾಗತ್ತೆ. ಹಾಗಿದ್ರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಒಂದು ವೇಳೆ ಟೆಸ್ಟ್ಗಳನ್ನ ಮಾಡಿಸದೇ ಹೋದಾಗ ಏನೆಲ್ಲ ಸಮಸ್ಯೆ ಉಂಟಾಗಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಗೀತಾ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಕಾಸ್ಮೆಟಿಕ್ ಗೈನಕಾಲಜಿ, ಮದರ್ಹುಡ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್. ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಒಂದು ಮಹಿಳೆಯ ಬದುಕಿನಲ್ಲಿ ಆಗ್ಲೇ ಹೇಳಿದಾಗೆ ಒಂದು ಇಂಪಾರ್ಟೆಂಟ್ ಘಟ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಅವರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವ್ರಿಗಾಗುವಂಥ ಫೀಲ್ ಆಗಿರ್ಬೋದು, ಅವ್ರು ಮಾಡಿಸ್ಕೋಬೇಕಾಗಿರುವಂಥ ಟೆಸ್ಟ್, ಅವರ ಆರೋಗ್ಯ, ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಬೇಕಾಗತ್ತೆ. ಸೊ ಫಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಅವ್ರು ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಅಂದಾಗ ಏನಾದರೂ ಅವರಿಗೆ ಫೀಲ್ ಆಗುತ್ತಾ? ಅಂದರೆ ಟೆಸ್ಟಿಗೆ ಹೋಗೋಕ್ಕಿಂತ ಮುಂಚೆನೇ ಈ ಥರ ಫೀಲ್ ಆದರೆ ನೀವು ಟೆಸ್ಟಿಗೆ ಹೋಗಬೇಕು ಅನ್ನೋ ಥರ ಏನಾದರೂ ಇದೆಯಾ? ಓಕೆ, ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದಕ್ ಮುಂಚೆ ಈಗ ನಾನು ಪ್ರೆಗ್ನೆಂಟ್ ಆಗ್ಬಹುದಾ ಅಂತ ಒಂದು ಕ್ವೆಶ್ಚನ್. ಸೊ ಈಗ ಪ್ರೆಗ್ನೆಂಟ್ ಆಗಕ್ ಮುಂಚೆ ಏನ್ರ ಬಗ್ಗೆ ಹುಷಾರಾಗಿರ್ಬೇಕು ಅನ್ನೋದು ಅಂದ್ರೆ, ಈಗ ಮೊದಲನೇದಾಗಿ ತುಂಬಾ ಮುಖ್ಯವಾಗಿ
ವೇಟ್ ಮ್ಯಾನೇಜ್ಮೆಂಟ್. ಅಂದ್ರೆ ನಿಮ್ BMI ಅಂತ ಏನ್ ಹೇಳ್ತೀವಿ ಅದನ್ನ ದಯವಿಟ್ಟು ನಾರ್ಮಲ್ ಆಗಿದ್ದಾಗ ಮಾತ್ರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ. ಅಂದ್ರೆ ತೂಕ ಸರಿ ಇರಬೇಕು. ತೂಕ ತುಂಬಾ ಇಂಪಾರ್ಟೆಂಟ್. ಸೊ ಈಗ ತೂಕ ಜಾಸ್ತಿ ಇದ್ದವರು ಪ್ರೆಗ್ನೆಂಟ್ ಆದ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ ಬಂದ್ರೆ ಹೌದು. ಯಾಕಂದ್ರೆ ಪ್ರೆಗ್ನೆಂಟ್ ಆಗೋದೇ ಮುಖ್ಯ ಅಲ್ಲ, ಅದು ಮತ್ತೆ 9 ತಿಂಗಳ ಜರ್ನಿ ಏನಿದೆ ಅದನ್ನು ತುಂಬಾ ಮುಖ್ಯ ಆಗತ್ತೆ. ನಿಮ್ಮ ಹೆಲ್ತ್ ಮೇಲೆ ನಿಮ್ಮ ಮಗು ಹೆಲ್ತ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ತೂಕದ ಮೇಲೆ ಗಮನ ಕೊಡಬೇಕು. ಸೊ BMI ನಾರ್ಮಲ್ ಇದ್ದಾಗ ಪ್ರೆಗ್ನೆಂಟ್ ಶುರು ಮಾಡೋದು ಒಳ್ಳೇದು. ಎರಡನೇದು, ಈಗ ನಾವು ಎಲ್ಲಾರ್ಗೂ ಹೇಳೋ ಹಾಗೆ ಪ್ರೀ ಕನ್ಸೆಪ್ಷನಲ್ ಫೋಲಿಕ್ ಆಸಿಡ್ ಅಂತ ಹೇಳ್ತೀವಲ್ಲ, ಅದನ್ನ ತಗೊಳ್ಳೋದು ಇಂಪಾರ್ಟೆಂಟ್. ಏನಕ್ಕೆ ತಗೋಬೇಕು ಫೋಲಿಕ್ ಆಸಿಡ್ ಪ್ರೆಗ್ನೆಂಟ್ ಆಗಕ್ ಮುಂಚೆ? ಮಿನಿಮಮ್ ಅಟ್ಲೀಸ್ಟ್ 3 ತಿಂಗಳು ಫಸ್ಟ್ ಫಾಲಿಕ್ ಆಸಿಡ್ ತಗೊಂಡು ಬೇಸಿಕ್ ಟೆಸ್ಟ್ಸ್ ಇರುತ್ತೆ. ಅಂದ್ರೆ ಇವಾಗ ನಾವು ಮದುವೆ ಆಗಿದ್ದೀವಿ, ಈಗ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ, ಏನ್ ಮಾಡ್ಬೇಕಾಗತ್ತೆ ಅಂತ ಬಂದಾಗ ನಾವು ಆ ಹೆಣ್ಣು ಮಗಳಿಗೆ ಯೂಶಲಿ ಒಂದ್ ಸ್ವಲ್ಪ ಬ್ಲಡ್ ಟೆಸ್ಟ್ ಹೇಳ್ತೀವಿ. ಏನೇನು, ಒಂದು ರೂಟೀನ್ ಆಗಿ ಹಿಮೋಗ್ಲೋಬಿನ್ ನೋಡುವಂಥದ್ದು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥೈರಾಯ್ಡ್ ಚೆಕಪ್. ಇಷ್ಟನ್ನ ಮಾಡಿ ತೂಕ ಕರೆಕ್ಟ್ ಆಗಿದ್ದು ಮತ್ತೆ ಸ್ವಲ್ಪ ರೊಟೀನ್ ಆಗಿ ಬ್ಲಡ್ ಟೆಸ್ಟ್ಸ್ ಎಲ್ಲ ಮಾಡಿಕೊಂಡು ಶುಗರ್ ಎಲ್ಲ ಚೆಕ್ ಮಾಡಿಕೊಂಡು ಇಷ್ಟಿದ್ರೆ ವಿ ಗಿವ್ ದ ಮದರ್ ಫಾಲಿಕ್ ಆಸಿಡ್. ಸೊ ಫಾಲಿಕ್ ಆಸಿಡ್ ಕೊಡೋದ್ರಿಂದ ಆ ತಾಯಿಯಲ್ಲಿ ಆ ಒಂದು ಅಂಡಾಶಯದಲ್ಲಿ ಬರುವಂತ ಮೊಟ್ಟೆಗಳದ್ದು ಆರೋಗ್ಯ ಚೆನ್ನಾಗಿರುತ್ತೆ. ಅಂದ್ರೆ ಆ ಎಗ್ ಏನ್ ಫಾರ್ಮ್ ಆಗತ್ತೆ ಅದು ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇವರಿಗೆ ಪಾರ್ಟ್ನರ್ಗೆ ನಾವು ವೀರ್ಯಾಣು ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಏನಾದ್ರೂ ತೊಂದರೆ ಇದೆ ಅದನ್ನು ಟ್ರೀಟ್ ಮಾಡಿ ವಿ ಗೋ ಹೆಡ್. ಈಗ 1 month ಅಲ್ಲಿ ಫಸ್ಟ್ ಥಿಂಗ್ ಫಾರ್ ಅ ಪ್ರೆಗ್ನೆಂಟ್ ಲೇಡಿ ಇಸ್ ಪೀರಿಯಡ್ ಏನಾದ್ರೂ ಸ್ಕಿಪ್ ಆಗುವಂಥದ್ದು, ಅದು ಫಸ್ಟ್ ಥಿಂಗ್. ಇವಾಗ ಅದಕ್ಕೆ ಮುಂಚೆನೆ ಏನಾದ್ರೂ ಗೊತ್ತಾಗತ್ತಾ ಅನ್ನೋದು ನಿಮ್ ಕ್ವೆಶ್ಚನ್. ಸೊ ಸ್ವಲ್ಪ ಪರ್ಸೆಂಟೇಜ್ ಆಫ್ ಪೀಪಲ್ ಗೊತ್ತಾಗ್ಬೋದು, ಸ್ವಲ್ಪ ಜನರಿಗೆ ಗೊತ್ತೇ ಆಗದೆ ಇರ್ಬೋದು. ಏನು ಗೊತ್ತಾಗಲ್ಲ, ಪೀರಿಯಡ್ ಮಿಸ್ ಆಯ್ತು ಅದಕ್ಕೆ ಬಂದ್ವಿ ಅಂತ ಬರ್ತಾರೆ. ಗೊತ್ತಾದ್ರೆ ಏನ್ ಗೊತ್ತಾಗ್ಬೋದು? ಈಗ ಸ್ವಲ್ಪ ವಾಂತಿ ಆಗುವಂತದ್ದು ಎಲ್ಲಾರ್ಗೂ ಆಗಕ್ಕಿಲ್ಲ, ಯಾರು ಆದ್ರೆ ಸ್ವಲ್ಪ ನಾಸಿಯಾ ಆಗ್ತಾ ಇದೆ, ವಾಂತಿ ಬರೋ ತರ ಆಗತ್ತೆ, ಬರಲ್ಲ. ಅಥವಾ ಸ್ವಲ್ಪ ಸ್ತನಗಳ ನೋವು ಅಂದ್ರೆ ಬ್ರೆಸ್ಟ್ ಟೆಂಡರ್ನೆಸ್ ಅಂತ ಏನ್ ಕರಿತೀವಿ ಅದಾಗ್ಬೋದು. ಇಷ್ಟ ಬಿಟ್ರೆ ಜಾಸ್ತಿ ಏನು ಇರಲ್ಲ. ಯೂಶುವಲಿ ಇದೆಲ್ಲ ಸಿಂಪ್ಟಮ್ ಸ್ಟಾರ್ಟ್ ಆಗೋದು ಯೂಶಲಿ ಅರೌಂಡ್ 5 weeks. ಪ್ರೆಗ್ನೆನ್ಸಿ ಪೀರಿಯಡ್ ಮಿಸ್ ಆಗಿ ನೆಕ್ಸ್ಟ್ ಇನ್ನೊಂದು 2 ವಾರದಲ್ಲಿ ಶುರುವಾಗುವಂಥದ್ದು. ಅದಕ್ಕೆ ಮುಂಚೆ ಅಷ್ಟು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಈಗ ವೆಯ್ಟ್ ಬಗ್ಗೆ ಗಮನ ಕೊಡಬೇಕು ಅಂತ. ಸೊ ವೆಯ್ಟ್ ಅಂದ್ರೆ ಅವ್ರ ಹೈಟ್ಗೆ ತಕ್ಕನಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಡೌಟ್ಸ್ ಇರುತ್ತೆ, ಡಾಕ್ಟರ್ ನನ್ನ ವೆಯ್ಟ್ ಇಷ್ಟಿದೆ, ನಾನು ಪ್ರೆಗ್ನೆಂಟ್ ಆಗೋದಕ್ಕೆ ಅರ್ಹನ, ಅಥವಾ ನನ್ನ ಬಾಡಿ ವೆಯ್ಟ್ ಇಷ್ಟಿರೋದ್ರಿಂದ ನಾನು ಪ್ರೆಗ್ನೆಂಟ್ ಆಗ್ಬೋದಾ ಅಂತ ಇರುತ್ತೆ. ಸೊ ಅದು ಹೈಟ್ ಮೇಲೆನೆ ಡಿಪೆಂಡ್ ಆಗುತ್ತೆ. ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಯೂಶಲಿ BMI ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ, ಅದು ಅರೌಂಡ್ 19ರಿಂದ 22 ಇದ್ರೆ ಅದು ನಾರ್ಮಲ್ BMI. ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮ್ ತೂಕ ಆ ನಾರ್ಮಲ್ BMI ಅಲ್ಲಿ ಇದೆ ಅಂದ್ರೆ ಯು ಕ್ಯಾನ್ ಗೋ ಹೆಡ್ ವಿತ್ ಪ್ರೆಗ್ನೆನ್ಸಿ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಟೆಸ್ಟ್ ಅನ್ನ ಮಾಡ್ತಾರೆ? ಫಸ್ಟ್ ಮನೇಲೆ ಮಾಡ್ಕೊಳ್ಳುವಂಥದ್ದು. ಈಗ ಯೂಶಲಿ ನಾವು ಮೂವೀಸ್ ಎಲ್ಲ ನೋಡ್ತೀವಲ್ಲ, 3 ತಿಂಗಳು ಕಾಯ್ಬೇಕು ಅಂತದ್ದೇನು ಕಾನ್ಸೆಪ್ಟ್ ಇಲ್ಲ. ಸೊ ಒಂದು ಪೀರಿಯಡ್ ಮಿಸ್ ಆದ ತಕ್ಷಣ ಮನೇಲೆ ಮಾಡ್ಕೊಳ್ಳುವಂಥದ್ದು ವೆರಿ ಸಿಂಪಲ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಸೊ ಎಲ್ಲಾ ಮೆಡಿಕಲ್ ಸ್ಟೋರಲ್ಲೂ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಸಿಗ್ತದೆ. ಸೊ ಅದನ್ನ ಮನೆಗೆ ತಗೊಂಡ್ ಬಂದ್ಬಿಟ್ಟು ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಟು ಡೂ. ಅದನ್ನ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಅದರಲ್ಲಿ ಒಂದು ಕಂಟ್ರೋಲ್ ಲೈನ್ ಅಂತ ಇರುತ್ತೆ. ಸೊ ಅದ್ರ ಪಕ್ಕ ಇನ್ನೊಂದು ಲೈನ್ ಬಂತು ಅಂದ್ರೆ ಇಟ್ ಇಸ್ ಪಾಸಿಟಿವ್, ಇನ್ನೊಂದು ಕಂಟ್ರೋಲ್ ಲೈನ್ ಪಕ್ಕ ಲೈನ್ ಬರಲಿಲ್ಲ ಅಂದ್ರೆ ಇಟ್ಸ್ ಯೂಶಲಿ ನೆಗೆಟಿವ್. ಸೊ ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಥಿಂಗ್. ಯೂಶಲಿ 99% ಆಫ್ ದಮ್ ಮಾಡ್ಕೊಂಡೇ ಬರ್ತಾರೆ. ಪೀರಿಯಡ್ ಮಿಸ್ ಆಯ್ತು, ಈ ತಿಂಗಳು ಬರಲಿಲ್ಲ, ಸೊ ಟೆಸ್ಟ್ ಮಾಡಿದೀವಿ, ಪಾಸಿಟಿವ್ ಬಂದಿದೆ ಅಥವಾ ನೆಗೆಟಿವ್ ಬಂದಿದೆ ಅಂತ. ಇದರಲ್ಲೂ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲೂ ಸ್ವಲ್ಪ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಸೊ ಒಂದೊಂದ್ಸರಿ ಪ್ರೆಗ್ನೆಂಟ್ ಇರಲ್ಲ ಆದ್ರೂ ಡಬಲ್ ಲೈನ್ ತೋರಿಸಿರುತ್ತೆ, ಒಂದೊಂದ್ಸರಿ ಇನ್ವ್ಯಾಲಿಡ್ ಟೆಸ್ಟ್ಸ್ ಬರುತ್ತೆ. ಸೊ ಯೂಶಲಿ ಅದೆಲ್ಲ ದಟ್ ಇಸ್ ಅಬೌಟ್ 5% ಅಷ್ಟೆಲ್ಲ ಚಾನ್ಸಸ್ ಇರುತ್ತೆ. ಸೊ ಅದು ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಸೊ ಒನ್ಸ್ ಯು ಕಮ್ ಟು ದ ಡಾಕ್ಟರ್ ವಿ ಹ್ಯಾವ್ ಅದರ್ ಟೆಸ್ಟ್ಸ್. ಅಂದ್ರೆ ಈಗ ನೀವು ಬಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ನಮ್ಮಲ್ಲಿ ತುಂಬಾ ಅರ್ಲಿ, ಇವಾಗ ನಿನ್ನೆ ತಾನೇ ಡೇಟ್ ಇತ್ತು ಇವತ್ತು ಮಿಸ್ ಆಗಿದೆ ಅಂತ ಬಂದ್ರೆ ಇಷ್ಟು ಅರ್ಲಿ ಆಗಿ ನಾವು ಸ್ಕ್ಯಾನ್ ಏನ್ ಮಾಡಕ್ ಹೋಗೋದಿಲ್ಲ, ಬಿಕಾಸ್ ಸ್ಕ್ಯಾನ್ ಅಲ್ಲಿ ಇನ್ನೂ ಕಾಣಲ್ಲ. So we do a blood test. So what is the blood test? Blood test ಹೆಸರು serum beta HCG ಅಂತ ಕರಿತೀವಿ. So blood test ಮಾಡ್ಕೋಬಹುದು. This is 100% confirmatory, very accurate. So blood test ತಪ್ಪಾಗಕ್ಕೆ ಚಾನ್ಸೇ ಇಲ್ಲ. ಮನೇಲಿ ಮಾಡೋ ಟೆಸ್ಟ್ ಅಕ್ಯುರೇಟ್ ಆಗದೆ ಇರಬಹುದು. ಹೇಳಿದಂಗೆ ಫಾಲ್ಸ್ ನೆಗೆಟಿವ್ ಬರ್ಬೋದು, ಫಾಲ್ಸ್ ಪಾಸಿಟಿವ್ ಬರ್ಬೋದು, ಡೆಫಿನೆಟ್ಲಿ ಚಾನ್ಸಸ್ ಇದೆ. ಬಟ್ ಬ್ಲಡ್ ಟೆಸ್ಟ್ ಅಂತೂ 100% ಅಕ್ಯುರೇಟ್. ಈಗ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂತು ಅಂದ್ರೂ
ನಾವು ಯೂಶಲಿ ಬೀಟಾ HCG ಅನ್ನೋ ಬ್ಲಡ್ ಟೆಸ್ಟ್ ಮಾಡಿನೇ ನೋಡ್ತೀವಿ. ಸೊ ಅದು ನೆಗೆಟಿವ್ ಬಂತು ಅಂದ್ರೆ ದೆನ್ ಇಟ್ಸ್ 100% ಕನ್ಫರ್ಮೇಟರಿ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ. ಅದು ಮಾಡೋವರೆಗೂ ಹೇಳಕ್ ಆಗೋದಿಲ್ಲ. ಸೊ ಬ್ಲಡ್ ಟೆಸ್ಟ್ ಒಂದು, ಇನ್ನೊಂದು ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಸ್ಕ್ಯಾನ್ ಮಾಡ್ತೀವಿ. ಸೊ ಅಲ್ಲಿಂದ ವಿ ಟೇಕ್ ಅಪ್ ಆಲ್ ದಿ ಇನ್ವೆಸ್ಟಿಗೇಷನ್ಸ್. ಓಕೆ, ಸೊ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದು ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಅಂತ. ಎಸ್, ಗೊತ್ತಾಗುತ್ತೆ. ಸೊ ಪೀರಿಯಡ್ ಮಿಸ್ ಆಗಿ ಎಷ್ಟು ದಿನಕ್ಕೆ ಅವರು ಟೆಸ್ಟ್ ಮಾಡಬಹುದು ಹಾಗಾದ್ರೆ? ಪೀರಿಯಡ್ ಮಿಸ್ ಆಗಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೀವು ಪೀರಿಯಡ್ ಮಿಸ್ ಆಗಿ ನೆಕ್ಸ್ಟ್ ಡೇನೆ ಮಾಡ್ಬೋದು. ಸೊ ಆಕ್ಚುಲಿ ನೀವು ಪೀರಿಯಡ್ ಮಿಸ್ ಆಗಿ ದಿನಾನೂ ಮಾಡ್ಬೋದು. ಬ್ಲಡ್ ಟೆಸ್ಟು ಅಷ್ಟೇ, ಬಿಕಾಸ್ ಇಟ್ ಇಸ್ ವೆರಿ ಅಕ್ಯುರೇಟ್. ನೀವು ಪೀರಿಯಡ್ ಮಿಸ್ ಆಗಿ ನೆಕ್ಸ್ಟ್ ಡೇನೆ ನೀವು ಅರ್ಲಿ ಪ್ರೆಗ್ನೆನ್ಸಿ, ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಇದ್ರೂ ಬೀಟಾ HCG ನಲ್ಲಿ ಗೊತ್ತಾಗ್ಬಿಡತ್ತೆ. ಬಟ್ ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಇದ್ರೆ ಸ್ಕ್ಯಾನ್ ಅಲ್ಲಿ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸ್ಕ್ಯಾನ್ ಅಲ್ಲಿ ಯೂಶಲಿ ನಾನು ಬ್ಲಡ್ ಟೆಸ್ಟ್ ಹೇಳಿದ ಹಾಗೆ ಬ್ಲಡ್ ಟೆಸ್ಟ್ ವ್ಯಾಲ್ಯೂ 1000 ಬರೋವರೆಗೂ ಸ್ಕ್ಯಾನ್ ನಲ್ಲಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾವು ಒಂದು ಪೀರಿಯಡ್ ಮಿಸ್ ಆಗಿ ಒಂದು ವಾರ ಆಗೋವರೆಗೂ ಒಂದ್ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಸ್ಕ್ಯಾನ್ ಮಾಡಿಸಿದ್ರೆ ಒಳ್ಳೇದು. ಬಟ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮತ್ತೆ ಬೀಟಾ HCG ಇಮಿಡಿಯೇಟ್ ನೆಕ್ಸ್ಟ್ ಡೇನು ಮಾಡು. ಯಾಕಂದ್ರೆ ಪೀರಿಯಡ್ಸ್ ಅಲ್ಲಿ ಕೆಲವರಿಗೆ ವೇರಿಯೇಷನ್ ಆಗುತ್ತೆ. ಕೆಲವರು 2 ದಿನ ಲೇಟ್ ಆಗ್ತಾರೆ, 1 ವಾರ ಲೇಟ್ ಆಗ್ತಾರೆ, ಕೆಲವರು 10 days ಲೇಟ್ ಆಗೋರು ಇರ್ತಾರೆ. ಹಾಗಂತ ಹೇಳ್ಬಿಟ್ಟು ಅದು ಪ್ರೆಗ್ನೆನ್ಸಿ ಇಂದಾನೆ ಡಿಲೇ ಆಗ್ತಿದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಕರೆಕ್ಟ್. ಅದಕ್ಕೆ ಬೇಸಿಕ್ ಟೆಸ್ಟ್ ಮನೆಯಲ್ಲಿ ಮಾಡ್ಕೊಂಡು ಅದು ಅದರದ್ದು ಡಿಪೆಂಡಿಂಗ್ ಆನ್ ದಟ್ ನಾವು ಬ್ಲಡ್ ಟೆಸ್ಟ್ ಮಾಡ್ಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡ್ಬೋದು. ಓಕೆ, ಮೊದಲ 3 ತಿಂಗಳಲ್ಲಿ ಯಾವೆಲ್ಲ ಟೆಸ್ಟ್ ಅನ್ನ ಮಾಡ್ತೀರಾ ಡಾಕ್ಟರ್? ಹೇಳಿದ ಹಾಗೆ ಬ್ಲಡ್ ಟೆಸ್ಟ್, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಆಯ್ತು, ನಮ್ಮ ಹತ್ರ ಬಂದ್ರು. 1 ವಾರ ಆದ್ಮೇಲೆ ಫಸ್ಟ್ ಥಿಂಗ್ ಟು ಡೂ ಇಸ್ ಅನ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಅದು ಇಂಪಾರ್ಟೆಂಟ್. 3 ತಿಂಗಳಾದ್ಮೇಲೆನೆ ಸ್ಕ್ಯಾನ್ ಮಾಡಬೇಕು ಅನ್ನೋದು ತಪ್ಪು. ಇಟ್ಸ್ ಅ ಮಿತ್. ಏನಕ್ಕೆ ಅಂದ್ರೆ ಯಾಕೆ ನಾವು ಇಷ್ಟೊಂದು ಸ್ಕ್ಯಾನ್ ಮಾಡಿಸ್ತೀವಿ ಪ್ರೆಗ್ನೆನ್ಸಿನಲ್ಲಿ, ಬೇಕಾ ಅನ್ನೋದೊಂದು ಕಾಮನ್ ಕ್ವೆಶ್ಚನ್. ಈಗ ಫಸ್ಟ್ ಸ್ಕ್ಯಾನ್ ಮಾಡೋದು ಏನಕ್ಕೆ ಅಂದ್ರೆ, ಈಗ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಿರಾ, ಪಾಸಿಟಿವ್ ಬಂದಿದೆ. ಪ್ರೆಗ್ನೆನ್ಸಿ ಎಲ್ಲೇ ಇದ್ರೂ ಪಾಸಿಟಿವ್ ಬರುತ್ತೆ. ಅಂದ್ರೆ ಗರ್ಭಕೋಶದ ಒಳಗಡೆ ಆಗ್ಬೇಕಿರೋದು ನಾರ್ಮಲ್ ಪ್ರೆಗ್ನೆನ್ಸಿ. ಒಂದೊಂದು ಸಾರಿ ಟ್ಯೂಬ್ ಅಲ್ಲಿ ಆಗ್ಬೋದು. ಗರ್ಭಕೋಶದ ಆ ಕಡೆ ಈ ಕಡೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ, ಓವರೀಸ್ ಇರುತ್ತೆ, ಅಂದ್ರೆ ಅಂಡಾಶಯ ಇರುತ್ತೆ. ಪ್ರೆಗ್ನೆನ್ಸಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಎಲ್ಲಿ ಪ್ರೆಗ್ನೆನ್ಸಿ ಆದ್ರೂ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಪಾಸಿಟಿವ್ ತೋರಿಸುತ್ತೆ. ಸೊ ಇದನ್ನ ನಾವು ರೂಲ್ ಔಟ್ ಮಾಡಕ್ಕೆ ವಿ ಡೂ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಅದರಲ್ಲಿ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ನೋಡೋದು ಒಂದೇ, ಪ್ರೆಗ್ನೆನ್ಸಿ ಗರ್ಭಕೋಶದ ಒಳಗಡೆ ಕರೆಕ್ಟ್ ಜಾಗದಲ್ಲಿ ಇದೆಯಾ ಇಲ್ವಾ. ಸೊ ಅದನ್ನ ನೋಡಕ್ಕೆ ನಮ್ಗೆ ಫಸ್ಟ್ ಸ್ಕ್ಯಾನ್ ಬೇಕೇ ಬೇಕು. ಈಗ ನಿನ್ನೆ ರಾತ್ರಿ ತಾನೇ ಒಂದ್ ಕೇಸ್ ಮಾಡಿದ್ವಿ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ 10 ದಿನ ಆಗಿದೆ ಬಂದು, ಸ್ಕ್ಯಾನ್ ಮಾಡಿದಾಗ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಇತ್ತು. ಸೊ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಇದ್ದಾಗ ವಿ ಕಾಲ್ ಇಟ್ ಅಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ವಿಚ್ ಇಸ್ ನಾಟ್ ಅ ನಾರ್ಮಲ್ ಪ್ರೆಗ್ನೆನ್ಸಿ. ಸೊ ಅಲ್ಲಿಂದ ಏನಾದ್ರೂ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಆದ್ರೆ ಇಟ್ಸ್ ವೆರಿ ಡೇಂಜರಸ್. ಸೊ ಎಮರ್ಜೆನ್ಸಿ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಆ ಟ್ಯೂಬ್ ನ ತೆಗಿಬೇಕಾಯ್ತು. ಸೊ ಹಾಗಾಗಿ ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಇವಾಗ ಸ್ಕ್ಯಾನ್ ಮಾಡಿದ್ವಿ, ನಾರ್ಮಲ್ ಆಗಿ ಗರ್ಭಕೋಶದ ಒಳಗಿದೆ, ಸ್ಯಾಕ್ ಇದೆ ಅಂತ ಗೊತ್ತಾದ್ರೆ ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಮಗುದು ಹಾರ್ಟ್ ಬೀಟ್ ನೋಡಕ್ಕೆ. ಅದನ್ನ ವಿ ವೇಟ್ 1-2 ವಾರ ಕಾಯ್ತೀವಿ. ಮಗು ಹಾರ್ಟ್ ಬೀಟ್ ಬರೋದು 6.5 ಇಂದ 7.5 ವಾರವರೆಗೂ ಆಗತ್ತೆ. ಸೊ ಇನ್ನೊಂದು 10 ದಿನ ಬಿಟ್ಟು ವಿ ಡೂ ನೆಕ್ಸ್ಟ್ ಸ್ಕ್ಯಾನ್. ಅದರದ ಹೆಸರು ವಯಬಿಲಿಟಿ ಸ್ಕ್ಯಾನ್ ಅಂತ ಕರಿತೀವಿ. ಸೊ ದಟ್ ವಿಲ್ ಬಿ ದ ನೆಕ್ಸ್ಟ್ ಸ್ಕ್ಯಾನ್. ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಇಷ್ಟೇ ಮಾಡೋದು, ಇದು 2 ಸ್ಕ್ಯಾನ್. ನಾವು ಇಡೀ ಪ್ರೆಗ್ನೆನ್ಸಿ 40 ವಾರ ಏನಿದೆ ಅದನ್ನ 3 ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡ್ಕೊಂಡು, ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳವರೆಗೂ, ಸೆಕೆಂಡ್ ಟ್ರೈಮಿಸ್ಟರ್ ಅಂಡ್ ದೆನ್ ಥರ್ಡ್ ಟ್ರೈಮಿಸ್ಟರ್. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಸ್ಕ್ಯಾನ್ಸ್ ಆದ್ಮೇಲೆ ಬ್ಲಡ್ ಟೆಸ್ಟ್. ಸೊ ಏನೇನ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅಂದ್ರೆ, ರೊಟೀನ್ ಆಗಿ ಹಿಮೋಗ್ಲೋಬಿನ್ ಮಾಡ್ತೀವಿ, ಥೈರಾಯ್ಡ್ ಎಲ್ಲಾ ಗರ್ಭಿಣಿಯರಿಗೂ ಮಾಡ್ತೀವಿ, ಶುಗರ್ ಟೆಸ್ಟ್ ಮಾಡ್ತೀವಿ ಎಲ್ಲಾ ಗರ್ಭಿಣಿಯರಿಗೂ. ಆಮೇಲೆ ನಮ್ದು ರೊಟೀನ್ ಸಿರಾಲಜಿ ಅಂತ ಏನ್ ಹೇಳ್ತಾ ಅಂದ್ರೆ, ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ನಾವು HIV, HbSAg ಎಲ್ಲಾ ಟೆಸ್ಟ್ ನಾವು ಸಿರಾಲಜಿ ಮಾಡ್ಲೇಬೇಕಂತಂದ್ರೆ. ಮತ್ತೆ ಯೂರಿನ್ ಟೆಸ್ಟ್ ಅಂದ್ರೆ ರೊಟೀನ್ ಆಗಿ ಯೂರಿನ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ಲಿಕ್ಕೆ. ಈ ಬ್ಲಡ್ ಟೆಸ್ಟ್ ಇದು 2 ಸ್ಕ್ಯಾನ್ಸ್. ಇಷ್ಟೇ ಮಾಡೋದು. ಲಾಸ್ಟ್ ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಮಾಡೋದು ನಾವು 12th ವೀಕ್ ಅಲ್ಲಿ NT ಸ್ಕ್ಯಾನ್ ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್. ಮಗುದು ಕತ್ತಿನ ಭಾಗ ಹಿಂದಿಂದು ಮೆಜರ್ಮೆಂಟ್ ತಗೊಳ್ತೀವಿ. ನೇಪ್ ಆಫ್ ದ ನೆಕ್ ಅಲ್ಲಿ NT ಸ್ಕ್ಯಾನ್ ಅಂತ ಏನ್ ಕರಿತೀವಿ ಅದನ್ನ ತಗೊಳ್ತೀವಿ. ಸೊ ದೀಸ್ ಆರ್ ದ 3 ಸ್ಕ್ಯಾನ್ಸ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಸೆಕೆಂಡ್ ಟ್ರೈಮಿಸ್ಟರ್ ಬಂದಾಗ ಅದರದೇ ಆದ ಸ್ಪೆಷಲೈಸ್ಡ್ ಸ್ಕ್ಯಾನ್ಸ್ ಇದೆ. ಅಂದ್ರೆ 4, 5, 6ನೇ ತಿಂಗಳಲ್ಲಿ ಬೇರೆ ಟೆಸ್ಟ್ ಇರುತ್ತೆ. ಅಂದ್ರೆ ನೀವ್ ಹೇಳ್ದಾಗ ಈಗ ಸ್ಟಾರ್ಟಿಂಗ್ 3 ತಿಂಗಳವರೆಗೂ ನಾವು ಕಾಯ್ಬೇಕು ಅಂತಿಲ್ಲ, ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳೋದು. ಹೌದು ಹೌದು, 3 ತಿಂಗಳವರೆಗೂ ಕಾಯ್ಬೇಕಿಲ್ಲ. ಯಾಕಂದ್ರೆ ನಾನು ಹೇಳಿದ ಹಾಗೆ ಏನಾದ್ರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ರೆ ಇಟ್ ವಿಲ್ ಗೆಟ್ ಕಾಂಪ್ಲಿಕೇಟೆಡ್. ಸೊ ಫಸ್ಟ್ ಈ 2 ಸ್ಕ್ಯಾನ್ ತುಂಬಾ ಮುಖ್ಯ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣನೇ ಸ್ಕ್ಯಾನಿಂಗ್ ಮಾಡಿಸಬಹುದಾ? ಇಮಿಡಿಯೇಟ್ 1-2 ದಿನದಲ್ಲಿ ಬೇಡ, ಇನ್ನೊಂದು ವಾರ ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಆ
ಪ್ರೆಗ್ನೆನ್ಸಿ ಎಲ್ಲಿದೆ ಅನ್ನೋದು ಆ ಜಾಗ ಒಂದು ಗೊತ್ತಾಗುತ್ತೆ. ಸೊ ಅದು ಕನ್ಫರ್ಮ್ ಆದ್ರೆ ಮಗು ಹೆಲ್ದಿ ಆಗಿದೆ ಇಲ್ವಾ ಅನ್ನೋದು ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಬ್ಲಡ್ ಟೆಸ್ಟ್ ಎಲ್ಲ ಸ್ಟಾರ್ಟಿಂಗ್ 3 months ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರಲ್ವಾ ಡಾಕ್ಟರ್? ಸೊ 4, 5ನೇ 6ನೇ ತಿಂಗಳಲ್ಲಿ ಆ ಟೆಸ್ಟ್ ಗಳು ಯಾವ್ದು ಇರೋದಿಲ್ವಾ ಅಥವಾ ಬೇರೆ ಟೆಸ್ಟ್ ಮಾಡಬೇಕು? ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದು ಇಡೀ ಪ್ರೆಗ್ನೆನ್ಸಿನಲ್ಲಿ ಶುಗರ್, ಹಿಮೋಗ್ಲೋಬಿನ್ ಮತ್ತೆ ಥೈರಾಯ್ಡ್. ನಾವು ಸಿರಾಲಜಿ ಏನ್ ಹೇಳ್ತೀವಿ HIV ಅದನ್ನೆಲ್ಲ ನಾವು ಯೂಶಲಿ ಮತ್ತೆ ಮಾಡ್ಸಲ್ಲ. ಬಟ್ ಶುಗರು, ಥೈರಾಯ್ಡ್ ಮತ್ತೆ ನಮ್ದು ಹಿಮೋಗ್ಲೋಬಿನ್ ಏನಿದೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ once in 6 to 8 weeks ಮಾನಿಟರ್ ಮಾಡ್ಕೊಂಡು ಹೋಗ್ತೀವಿ. ಅದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲೂ ಇರುತ್ತೆ, ಸೆಕೆಂಡ್ ಅಲ್ಲೂ ಇರುತ್ತೆ, ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲೂ ಇರುತ್ತೆ. ಓಕೆ, ಹಾಗಾದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಯಾವ್ದೆಲ್ಲ ಟೆಸ್ಟ್ ಗಳಿರುತ್ತೆ? ಸೆಕೆಂಡ್ ಟ್ರೈಮಿಸ್ಟರ್ ಈಗ ನಾವು 12 ವೀಕ್ಗೆ ನಾವು NT ಸ್ಕ್ಯಾನ್ ಮುಗಿಸಿದ ಮೇಲೆ ಮತ್ತೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಶುಗರ್ ಟೆಸ್ಟ್ ಆಯ್ತು. ಇಂಪಾರ್ಟೆಂಟ್ ಇದ್ರಲ್ಲಿ ಏನು ಅಂದ್ರೆ ಅನಾಮಲಿ ಸ್ಕ್ಯಾನ್ ಅಂತ ಕರಿತೀವಿ. ಅನಾಮಲಿ ಸ್ಕ್ಯಾನ್ ಅಂದ್ರೆ ಏನು, ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂದ್ರೆ ಈಗ ಮಗು ಕಂಪ್ಲೀಟ್ ಆಗಿ ಬೆಳವಣಿಗೆ ಮುಗಿಯೋದು ಬೈ ಅರೌಂಡ್ 20 ರಿಂದ 22 ವಾರದ ಆ ಟೈಮಲ್ಲಿ. ಅಂದ್ರೆ ಕೈ, ಕಾಲು, ಮಗು ಒಳಗಡೆ ಇರೋ ಆರ್ಗನ್ಸ್, ಕಿಡ್ನಿ, ಲಿವರ್, ಹಾರ್ಟ್ ಎಲ್ಲಾನು ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗಿರುತ್ತೆ. ಸೊ ಆ ಒಂದು ಇಂಪಾರ್ಟೆಂಟ್ ಟೈಮಲ್ಲಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂದ್ರೆ ಕಣ್ಣು, ಮೂಗು, ಬಾಯಿ, ಬೆರಳು ಎಲ್ಲಾನು. ಇಟ್ಸ್ ಅ ವೆರಿ ಡೀಟೇಲ್ಡ್ ಸ್ಕ್ಯಾನ್. ಸೊ ಅನಾಮಲಿ ಸ್ಕ್ಯಾನ್ ಅಂದ್ರೆ ಏನಾದ್ರೂ ಯಾವ್ದಾದ್ರೂ ಮಗುವಿನ ಒಂದು ಅಂಗಾಂಗದಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ನೋಡುವಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಎ ಸ್ಕ್ಯಾನ್ ವೇರ್ ನೀವು ಮಿಸ್ ಮಾಡಕ್ ಆಗಲ್ಲ. 3 ಸ್ಕ್ಯಾನ್ ಪ್ರೆಗ್ನೆನ್ಸಿಲಿ ಏನೇ ಅಂದ್ರೂ ಮಿಸ್ ಮಾಡಕ್ಕಾಗಲ್ಲ. ಒಂದು 12 ವಾರದಲ್ಲಿ ಹೇಳಿದಾಗ NT, ಅರೌಂಡ್ 20 ರಿಂದ 22 ವಾರಕ್ಕೆ ಅನಾಮಲಿ, ಆಮೇಲೆ ಲಾಸ್ಟ್ ಅಲ್ಲಿ ಬಂದಾಗ ಇನ್ನೊಂದು ಸ್ಕ್ಯಾನ್ ವಿಚ್ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ಹಾಗಾಗಿ ಈಗ ಬ್ಲಡ್ ಟೆಸ್ಟ್ ಅನ್ನೋದು ಮತ್ತೆ ಹಾರ್ಟ್ ಬೀಟ್ ಟೆಸ್ಟ್ ಹೇಳಿದ್ರಲ್ವಾ? ಸೊ ಹಾರ್ಟ್ ಬೀಟ್ ಅನ್ನ 4, 5, 6 ಮಾಡಲ್ವಾ, ಹೇಗೆ? ಎವ್ರಿ ಟೈಮ್ ನೀವು ನಿಮ್ ಡಾಕ್ಟರ್ ಹತ್ರ ಚೆಕಪ್ ಹೋದಾಗ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ ಎವ್ರಿ ಟೈಮ್. ಅದಕ್ಕೆ ಮಾಡಬೇಕು ಅಂತ ಏನು ಇಲ್ಲ. ನಾವ್ ಹಂಗೆ ನಮ್ದು ಸ್ಟೆಥೋಸ್ಕೋಪ್ ಅಥವಾ ನಮ್ಮ ಹತ್ರ ಡಾಪ್ಲರ್ ಮೆಷಿನ್ ಇರುತ್ತೆ ಸ್ಮಾಲ್, ಅದರಲ್ಲಿ ನಾವು ಎವ್ರಿ ಟೈಮ್ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ. ಬಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತ ಬಂದಾಗ ಇದೆಲ್ಲ ಮೇಜರ್ ಸ್ಕ್ಯಾನ್ಸ್. ಓಕೆ, ಅದು ಬಿಟ್ಟು ಬೇರೆ ಯಾವ್ದೆಲ್ಲ ಮೇಜರ್ ಸ್ಕ್ಯಾನ್? ಸೊ ನಿಮ್ದು ಅನಾಮಲಿ ಆಗಿದೆ ಅಂದ್ರೆ ನೆಕ್ಸ್ಟ್ ಬರೋದು ಒಂದು 30 ರಿಂದ 34 ವಾರದಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ. ಸೊ ದಟ್ ವಿಲ್ ಬಿ ಅರೌಂಡ್ 7th 8th ಮಂತ್ ಟೈಮ್ ಅಲ್ಲಿ ಮಗು ಬೆಳವಣಿಗೆ ಹೆಂಗಾಗ್ತಿದೆ ಅಂತ ನೋಡಕ್ಕೆ, ತೂಕ ಕರೆಕ್ಟ್ ಆಗಿದೆಯಾ ಅಥವಾ ಆ ಮಗುವಿನ ಸುತ್ತ ನೀರಿನ ಅಂಶ ಏನಿರುತ್ತೆ, ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನ್ ಕರಿತೀವಿ, ಅದು ನಾರ್ಮಲ್ ಆಗಿದೆಯಾ. ಸೊ ಇದ್ರ ನೋಡಕ್ಕೆ ನಾವು ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ. ಒಬ್ಬೊಬ್ರು ಸ್ಕಿಪ್ ಮಾಡಿ ಒಟ್ಟಿಗೆ 9th ಮಂತ್ ಅಲ್ಲಿ ನಾವು ಡಾಪ್ಲರ್ ಮಾಡ್ತೀವಿ. ದಟ್ ವಿಲ್ ಬಿ ದ ಫೈನಲ್ ಸ್ಕ್ಯಾನ್. ಅದು ಮಗುವಿಂದು ಕಂಪ್ಲೀಟ್ ಫೈನಲ್ ತೂಕ ಎಷ್ಟು, ಮತ್ತೆ ಮಗುವಿಂದು ಪೊಸಿಷನ್ ಏನು ಅಂದ್ರೆ ತಲೆ ಕೆಳಗಿದೆಯಾ, ಸೊ ಅದು ವರ್ಟೆಕ್ಸ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಇಲ್ಲ ತಲೆ ಮೇಲಿದ್ರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ, ಬ್ರೀಚ್ ಪೊಸಿಷನ್. ಆಲ್ ದಿಸ್ ಫೈನಲ್ ಸ್ಕ್ಯಾನ್ ನಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ಮಗು ಅವಳಿ ಆಗಿದ್ಯಾ ಅಥವಾ ಟ್ರಿಪಲ್ಸ್ ಇದೆಯಾ ಅಂತ ಅದನ್ನ ಎಷ್ಟನೇ ತಿಂಗಳಲ್ಲಿ ಫೈಂಡ್ ಔಟ್? ಅರ್ಲಿ ಸ್ಕ್ಯಾನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಹಾರ್ಟ್ ಬೀಟ್ ಬರಕ್ ಸ್ಕ್ಯಾನ್ ಮಾಡ್ತೀವಲ್ಲ ಅರೌಂಡ್ 6.5, 7, 8 ವೀಕ್ಸ್, ಅವಾಗ್ಲೇ ಗೊತ್ತಾಗುತ್ತೆ. ಸೊ 2 ಪ್ರೆಗ್ನೆನ್ಸೀಸ್ ಹಾಕಿದ್ಯಾ, ಸೊ 3 ಇದೆಯಾ ಅನ್ನೋದ್ರ ಮೇಲೆ. ಸೊ ಅದು ಪೂರ್ತಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ 2 ಟ್ವಿನ್ಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಹಾರ್ಟ್ ಬೀಟ್ ಬರೋವರೆಗೂ ಹೇಳಕ್ ಆಗಲ್ಲ. ಒಂದೊಂದ್ಸರಿ 2 ಸ್ಟ್ಯಾಕ್ ಕಾಣತ್ತೆ, ಒಂದ್ರಲ್ಲಿ ಹಾರ್ಟ್ ಬೀಟ್ ಬರ್ಬೋದು, ಇನ್ನೊಂದ್ರಲ್ಲಿ ಬರ್ದೇ ಇರಬಹುದು. ಸೊ 2ರದ್ದು ಹಾರ್ಟ್ ಬೀಟ್ ಬಂದ್ರೆ ದೆನ್ ಇಟ್ ವಿಲ್ ಕಂಟಿನ್ಯೂ ಆಸ್ ಅ ಟ್ವಿನ್ ಪ್ರೆಗ್ನೆನ್ಸಿ ಆರ್ ಟ್ರಿಪ್ಲೆಟ್ಸ್. ಸೊ ಹಾರ್ಟ್ ಬೀಟ್ ಇಂದಲೇ ನೀವು ಫೈಂಡ್ ಔಟ್ ಮಾಡ್ತೀರಾ ಇದು ಟ್ರಿಪಲ್ಸ್ ಆಗಿರುತ್ತಾ ಅಥವಾ ಟ್ವಿನ್ಸ್ ಆಗಿರುತ್ತಾ ಅಥವಾ ಸಿಂಗಲ್ ಬೇಬಿ ಆಗಿರುತ್ತಾ ಅನ್ನೋ. ಕರೆಕ್ಟ್. ಡಾಕ್ಟರ್, ಈ ಆಮ್ನಿಯೋಸೆಂಟೆಸಿಸ್ ಟೆಸ್ಟ್ ಅಂದ್ರೆ ಏನು, ಇದ್ರ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದ್ರೆ? ಈಗ ಆಮ್ನಿಯೋಸೆಂಟೆಸಿಸ್ ನಾವು ರೊಟೀನ್ ಆಗಿ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಮಾಡಲ್ಲ. ಬಿಕಾಸ್ ಇಟ್ ಇಸ್ ಎನ್ ಇನ್ವೇಸಿವ್ ಟೆಸ್ಟ್, ಅಂದ್ರೆ ಸ್ವಲ್ಪ ರಿಸ್ಕಿ ಟೆಸ್ಟ್ ಅದು. ಸೊ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ. ಅಂದ್ರೆ ಇವಾಗ ನಾನು ನಿಮ್ಗೆ ಹೇಳ್ದಂಗೆ NT ಸ್ಕ್ಯಾನ್ 11 ರಿಂದ 13 ವಾರದಲ್ಲಿ ಮಾಡೋ ಸ್ಕ್ಯಾನ್ ಜೊತೆಗೆ ಅದರಲ್ಲಿ ನಾವು ಮಾಡೋದು ಮಗುನಲ್ಲಿ ಏನಾದ್ರೂ ಕ್ರೋಮೋಸೋಮಲ್ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ನೋಡಕ್ಕೆ. ಸೊ ನಾವು ಅದರ ಜೊತೆ ಇವಾಗ ತಾಯಿಗೆ ಒಂದು 40 ವರ್ಷದ ಮೇಲೆ ಪಟ್ಟಿದ ತಾಯಿ 40 ವರ್ಷದ ಮೇಲೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಅವ್ರ ಸ್ವಂತದವರಲ್ಲಿ ಯಾರಾದ್ರೂ ಜೆನೆಟಿಕ್ ಪ್ರಾಬ್ಲಮ್ ಇರೋ ಮಕ್ಕಳಿದ್ರೆ, ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಮಾತ್ರ ನಾವು ಆಮ್ನಿಯೋಸೆಂಟೆಸಿಸ್ ಮಾಡ್ತೀವಿ. ಅಂದ್ರೆ ಆಮ್ನಿಯೋಸೆಂಟೆಸಿಸ್ ಹೇಗ್ ಮಾಡ್ತಾರೆ ಅಂದ್ರೆ ಯೂಶಲಿ ಆಮ್ನಿಯೋಸೆಂಟೆಸಿಸ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಮಾಡ್ತೀವಿ. ಸೊ ಸ್ಕ್ಯಾನ್ ಮಾಡ್ತೀವಿ ಫಸ್ಟ್, ಆ ಮಗು ಸುತ್ತ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನಿರುತ್ತೆ ಅಲ್ಲಿಗೆ ಒಂದು ಸ್ಮಾಲ್ ನೀಡ್ಲ್ ಅಲ್ಟ್ರಾಸೌಂಡ್ ಮಾಡಿಕೊಂಡು ಒಂದು ತುಂಬಾ ಸಣ್ಣದ ಒಂದು ನೀಡ್ಲ್ ಒಳಗಡೆ ಹಾಕಿ ಆ ಫ್ಲೂಯಿಡ್ ನ ತಗೊಂಡು ಅದನ್ನ ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಬೇಸಿಕಲಿ ಮಗುನಲ್ಲಿ ಏನಾದ್ರೂ ಮೆಂಟಲ್ ಅನಾಮಲೀಸ್, ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡಕ್ಕೆ.
ಬಟ್ ಈ ನಡುವೆ ನಾವು ಆಮ್ನಿಯೋಸೆಂಟೆಸಿಸ್ ರೊಟೀನ್ ಆಗಿ ಮಾಡಲ್ಲ. ಸೊ ಅದ್ರ ಬದಲು ಆ NT ಸ್ಕ್ಯಾನ್ ಜೊತೆ ನಾವು ವಿ ಡೂ ಅ ಟೆಸ್ಟ್ ಕಾಲ್ಡ್ ಡಬಲ್ ಮಾರ್ಕರ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ಇಟ್ಸ್ ಅ ಸಿಂಪಲ್ ಟೆಸ್ಟ್. ಇಷ್ಟೆಲ್ಲ ಅದು ನೀಡಲ್ ಹಾಕಿ ಅದರದೆಲ್ಲ ರಿಸ್ಕ್ ಇರುತ್ತೆ, ಅದ್ರ ಬದಲು ಇಟ್ ಇಸ್ ಅ ಸಿಂಪಲ್ ಬ್ಲಡ್ ಟೆಸ್ಟ್. ಸೊ ಬ್ಲಡ್ ಟೆಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಸ್, ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಡಬಲ್ ಮಾರ್ಕರ್ ಅಂತ ಮಾಡ್ತೀವಿ. ಪೀಪಲ್ ಹೂ ಹವ್ ಮಿಸ್ಡ್ ಡಬಲ್ ಮಾರ್ಕರ್ ಅಂದ್ರೆ ಯು ಕ್ಯಾನ್ ಡೂ ಟ್ರಿಪಲ್ ಮಾರ್ಕರ್ ಆರ್ ಕ್ವಾಡ್ರಿಪಲ್ ಮಾರ್ಕರ್. ಒಂದು 20 ವಾರದವರೆಗೂ ಬೇರೆ ಬೇರೆ ಟೆಸ್ಟ್ಸ್ ಇದೆ. ಸೊ ಆ ಸ್ಕ್ಯಾನ್ ಜೊತೆ ಈ ಟೆಸ್ಟ್ ಮಾಡಿದಾಗ ನಮಗೆ ಅದ್ರ ರಿಸ್ಕ್ ಗೊತ್ತಾಗತ್ತೆ. ಇದೇನಾದ್ರೂ ಮಗುಗೆ ಪ್ರಾಬ್ಲಮ್, ಜೆನೆಟಿಕ್ ಪ್ರಾಬ್ಲಮ್ ಆಗೋ ರಿಸ್ಕ್, ಬೇಸಿಕಲಿ ಡೌನ್ ಸಿಂಡ್ರೋಮ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಲಿಕ್ಕೋಸ್ಕರ. ಈಗ ಬೈ ಎನಿ ಚಾನ್ಸ್ ಡಬಲ್ ಮಾರ್ಕರ್ ಹೈ ರಿಸ್ಕ್ ಅಂತ ಬಂತು ಅಂದ್ರೆ ಯೂಶಲಿ ನಾವು ಆಮ್ನಿಯೋಸೆಂಟೆಸಿಸ್ ಹೇಳ್ತೀವಿ. ಬಟ್ ಈಗ ಅದೂ ಕಮ್ಮಿಯಾಗಿ ಮತ್ತೆ ನಾವು ಆಮ್ನಿಯೋಸೆಂಟೆಸಿಸ್ ಬದಲು ವಿ ಡೂ ಸಮಥಿಂಗ್ ಕಾಲ್ಡ್ NIPT. ಅಂದ್ರೆ ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್. ಆಮ್ನಿಯೋಸೆಂಟೆಸಿಸ್ ಕೊಡೋ ರಿಸಲ್ಟೇ NIPT ಕೊಡುತ್ತೆ. ಬಟ್ NIPT ಇಸ್ ಅ ಬ್ಲಡ್ ಟೆಸ್ಟ್. ಇದ್ರದಿಷ್ಟು ಸ್ಕ್ಯಾನ್ ಮಾಡಿ ನೀಡಲ್ ಹಾಕಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ, ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದು ದಿಸ್ ಇಸ್ ಅ ಸಿಂಪಲ್ ಬ್ಲಡ್. ಅಂದ್ರೆ ರಿಸ್ಕ್ ಇರುತ್ತೆ ಅಂತ ಅದ್ರಲ್ಲಿ. ಹೌದು, ಸ್ವಲ್ಪ ಆಮ್ನಿಯೋಸೆಂಟೆಸಿಸ್ ರಿಸ್ಕ್ ಇರುತ್ತೆ. ಇದರಲ್ಲಿ ಬ್ಲಡ್ ಟೆಸ್ಟ್ ಆಗಿರೋದ್ರಿಂದ ಏನು ರಿಸ್ಕ್ ಇಲ್ಲ. ಸೊ ಡಬಲ್ ಮಾರ್ಕರ್ ರೊಟೀನ್ ಆಗಿ NIPT ನಾವೆಲ್ಲರಿಗೂ ಮಾಡಲ್ಲ, ಡಬಲ್ ಮಾರ್ಕರ್ ಮಾಡ್ತೀವಿ. ಅದರಲ್ಲಿ ರಿಸ್ಕ್ ಇದೆ ಅಂತ ಅಂದ್ರೆ, ಅಥವಾ ಮುಂಚೆ ಒಂದ್ ಡೆಲಿವರಿ ಆಗಿದೆ, ಆ ಮಗುಗೇನೋ ಜೆನೆಟಿಕ್ ಪ್ರಾಬ್ಲಮ್ ಇದೆ, ಈ ತರ ಎಲ್ಲ ಅಂದ್ರೆ ದೆನ್ ವಿ ಡು NIPT. NIPT ಮಾಡಿ ಬ್ಲಡ್ ಟೆಸ್ಟ್ ತಗೊಳ್ತೀವಿ. NIPT ರಿಸಲ್ಟ್ಸ್ ಬರೋದು 2 ರಿಂದ 3 ವಾರ ಆಗತ್ತೆ. ಅಂಡ್ ದೆನ್ ಅಕಾರ್ಡಿಂಗ್ ಟು ದಟ್ ಟೆಸ್ಟ್ ವಿ ಕ್ಯಾನ್ ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ಈ ಟೆಸ್ಟ್ ಇಂದ ಪೇನ್ ಇರುತ್ತೆ ಅಂದ್ರೆ, ನೀವು ಹೇಳಿದ್ರೆ ನೀಡಲ್ ಹಾಕ್ತಾರೆ ಅಥವಾ ಸ್ಯಾಂಪಲ್ ತೆಗಿತಾರೆ, ಸ್ವಲ್ಪ ಪೇನ್ ಇರುತ್ತೆ. ಇಟ್ ಇಸ್ ರಿಸ್ಕ್, ಇನ್ವೇಸಿವ್. ಹಾಗಾಗಿ ಇವಾಗ ಈ ತರ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ. ಓಕೆ, ಅಲ್ಟ್ರಾಸೌಂಡ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಅಂದ್ರೆ ಯೂಶಲಿ ಅಲ್ಟ್ರಾಸೌಂಡ್ ಮಾಡ್ತಾರೆ ಅನ್ನೋದು ಗೊತ್ತಿರುವಂತದ್ದು. ಸೊ ಎಷ್ಟನೇ ತಿಂಗಳಿಂದ ಕೊನೆವರೆಗೂ ಮಾಡ್ಬೇಕಾಗುತ್ತೆ? ಕೊನೆವರೆಗೂ ಅಂದ್ರೆ ದಿನ ಅಲ್ಟ್ರಾಸೌಂಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಇವಾಗ ಒಂದು ಏನು ಅಂದ್ರೆ ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಮಗುಗೇನಾದ್ರೂ ತೊಂದರೆ ಆಗುತ್ತಾ ಅನ್ನೋದೊಂದು ಭಯ. ಬಟ್ ಇಲ್ಲ, ಯಾಕಂದ್ರೆ ಎಕ್ಸ್ರೇ ಮಾಡೋದ್ರಿಂದ ಡೆಫಿನೆಟ್ಲಿ ದೇರ್ ಇಸ್ ರೇಡಿಯೇಷನ್. ಎಕ್ಸ್ರೇ ಮಾಡೋದ್ರಿಂದ ನಾವು ಪ್ರೆಗ್ನೆನ್ಸಿನಲ್ಲಿ ಎಕ್ಸ್ರೇ ಮಾಡೋದಿಲ್ಲ, ನಾವು ಮಾಡೋದು ಅಲ್ಟ್ರಾಸೌಂಡ್ ಒಂದೇ. ಅಲ್ಟ್ರಾಸೌಂಡ್ ಅಲ್ಲಿ ರೇಡಿಯೇಷನ್ ಇರೋದಿಲ್ಲ, ಇಟ್ ಈಸ್ ಅಲ್ಟ್ರಾಸೌಂಡ್ ವೇವ್ಸ್. ಸೊ ಅದರಲ್ಲಿ ಮಗುಗಾಗ್ಲಿ ತಾಯಿಗಾಗ್ಲಿ ಏನು ತೊಂದರೆ ಆಗೋದಿಲ್ಲ, ದಿನ ಮಾಡಿದ್ರು ತೊಂದರೆ ಆಗಲ್ಲ. ಸೊ ಅಲ್ಟ್ರಾಸೌಂಡ್ ಇಸ್ ಸಿಂಪಲ್. ಅದು ಡೆಫಿನೆಟ್ಲಿ ಏನು ಹಾರ್ಮ್ಫುಲ್ ಎಫೆಕ್ಟ್ಸ್ ಅಂತೂ ಮಗುಗಾಗ್ಲಿ ತಾಯಿಗಾಗ್ಲಿ ಅಥವಾ ಮಗು ಬೆಳವಣಿಗೆಗಾಗ್ಲಿ ಏನು ತೊಂದರೆ ಇರಲಿ. ಸೊ ಎಷ್ಟು ಟೈಮ್ಗೆ ಒಂದ್ಸತಿ ಮಾಡಿಸ್ತಾ ಇರ್ಬೇಕಾಗುತ್ತೆ ಅಲ್ಟ್ರಾಸೌಂಡ್? ಈ 3 ಸ್ಕ್ಯಾನ್ಸ್ ನಾನು ಹೇಳ್ದಂಗೆ ತುಂಬಾ ಇಂಪಾರ್ಟೆಂಟ್. ಬಟ್ ಅದರ್ವೈಸ್ ನಿಮ್ ಡಾಕ್ಟರ್ ಹತ್ರ ಯೂಶಲಿ ನಾವು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಿಂಗಳಿಗೆ ಒಂದ್ಸತಿ ಕರಿತೀವಿ, ಸೆಕೆಂಡ್ ಟ್ರೈಮಿಸ್ಟರ್ 3 ವಾರಕ್ಕೆ ಒಂದ್ಸತಿ ಚೆಕಪ್ ಕರಿತೀವಿ, ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ವಾರ ಚೆಕಪ್ ಬರಬೇಕು. ಸೊ ಬಂದಾಗ ನಿಮ್ ಡಾಕ್ಟರ್ ನಿಮ್ಗೆ ಎವ್ರಿ ಟೈಮ್ ಹಾರ್ಟ್ ಬೀಟ್ ನೋಡ್ತಾರೆ, ಅವಾಗೇನು ಅಲ್ಟ್ರಾಸೌಂಡ್ ಯೂಸ್ ಮಾಡಲ್ಲ, ಡಾಪ್ಲರ್ ಅಲ್ಲಿ ಹಾರ್ಟ್ ಬೀಟ್ ನೋಡ್ತೀವಿ. ಬಟ್ ಮೇಜರ್ ಅಲ್ಟ್ರಾಸೌಂಡ್ ಇರೋದು 4. ಓಕೆ, ಸೊ ಮತ್ತೆ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಅವ್ರದ್ದು ಕಂಡೀಷನ್ ಹೇಗಿರುತ್ತೆ ಅಂದ್ರೆ ಇವಾಗ ಸ್ವಲ್ಪ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಈಗ ತಾಯಿಗೆ ಆ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಇದೆ ಅಥವಾ ಪ್ರೆಗ್ನೆನ್ಸಿನಲ್ಲಿ BP ಇದೆ ಅಥವಾ ಏನಾದ್ರೂ ಪ್ಲಾಸೆಂಟಾ ಪ್ರೀವಿಯಾ ಅಂದ್ರೆ ಪ್ಲಾಸೆಂಟಾ ಒಂಚೂರು ಕೆಳಗಡೆ ಇದೆ, ಆಮೇಲೆ ಏನೋ ಪ್ರೆಗ್ನೆನ್ಸಿನಲ್ಲಿ ಟ್ವಿನ್ಸ್ ಇದೆ ಅಂತ ಸ್ಟಿಚ್ ಹಾಕ್ತಿವಿ ಗರ್ಭಕೋಶದ ಬಾಯಿಗೆ, ಸರ್ವೈಕಲ್ ಸ್ಟಿಚ್ ಅಂತ ಹೇಳ್ತೀವಿ, ಅಥವಾ IVF ಪ್ರೆಗ್ನೆನ್ಸಿ, ಏನೋ ಈ ತರ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ರೆ ಸ್ಪೆಷಲ್ ಕಂಡೀಷನ್ ಅಲ್ಲಿ ಅವಾಗ ಸ್ವಲ್ಪ ಅಲ್ಟ್ರಾಸೌಂಡ್ಸ್ ಜಾಸ್ತಿ ಬೇಕಾಗ್ಬೋದು. ಕೀಪ್ ಅ ಕ್ಲೋಸ್ ವಾಚ್. ತುಂಬಾ ಹತ್ತದಿಂದ ಮಾನಿಟರ್ ಮಾಡಬೇಕು ಅಂದ್ರೆ ಅಲ್ಟ್ರಾಸೌಂಡ್ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಡಾಕ್ಟರ್, ಈಗ ಟೆಸ್ಟ್ ಅಲ್ಲಿ ನೋಡೋದಾದ್ರೆ, ಈಗ ಸಿಂಗಲ್ ಬೇಬಿ ಇರೋದಕ್ಕೂ ಅಥವಾ ಅವಳಿ ಮಕ್ಳು ಇದ್ದಾಗ ಅಥವಾ ಟ್ರಿಪ್ಲೆಟ್ಸ್ ಇದ್ದಾಗ ಟೆಸ್ಟ್ ಅಲ್ಲಿ ಏನಾದ್ರು ನೀವು ಚೇಂಜಸ್ ಇರುತ್ತಾ ಅಥವಾ ಏನಾದ್ರು ಪ್ರೊಸೀಜರ್? ಟೆಸ್ಟ್ ನಾವು ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತೀವಿ. ಅಲ್ಟ್ರಾಸೌಂಡ್ ಅಲ್ಲಿ ಇವಾಗ 2 ಮಗು ಬಗ್ಗೆ ಕಮೆಂಟ್ ಮಾಡ್ಬೇಕಾಗತ್ತೆ. ಹೌದು, ಸ್ವಲ್ಪ ನಮ್ದು ಡೆಲಿವರಿ ಪ್ಲಾನ್ ಕೂಡ ಚೇಂಜ್ ಆಗ್ಬೋದು. ಯೂಶಲಿ ಸ್ವಲ್ಪ ಇವಾಗ ಟ್ವಿನ್ಸ್ ಇತ್ತು ಅಂತ ಅಂದ್ರೆ ಸರ್ವೈಕಲ್ ಸ್ಟಿಚ್ ಏನಾದ್ರೂ ಬೇಕಾಗತ್ತಾ ಅಂದ್ರೆ ಯೂಶಲಿ ಪ್ರೀ ಟರ್ಮ್ ಡೆಲಿವರೀಸ್ ಅಂದ್ರೆ ಡೇಟ್ ತುಂಬಾ ಮುಂಚೆ ಡೆಲಿವರಿ ಆಗುವಂತ ಚಾನ್ಸಸ್ ಇರುತ್ತೆ. ಟ್ವಿನ್ಸ್, ಟ್ರಿಪ್ಲೆಟ್ಸ್, ಸೊ ಮುಂಚೆನೆ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಏನಾದ್ರೂ ಗರ್ಭಕೋಶದ ಬೈಕ್ ಸ್ಟಿಚ್ ಹಾಕಿ ಬಿಡ್ಬೇಕಾ, ಆತರ ಆತರ ಎಲ್ಲ ಇದ್ರೆ ಡೆಲಿವರಿ ಪ್ಲಾನ್ ಚೇಂಜ್ ಆಗತ್ತೆ. ಅಲ್ಟ್ರಾಸೌಂಡ್ ಸೇಮ್ ಅಲ್ಟ್ರಾಸೌಂಡ್ ಎಲ್ಲ ಏನೇನ್ ಹೇಳಿದ್ನೋ ಅದೇ ಸ್ಕ್ಯಾನಿಂಗ್ಸ್ ಇರುತ್ತೆ, ಏನು ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಹೇಳ್ದಾಗೆ ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ತುಂಬಾ ಜನರಿಗೆ ಅದ್ರ ಬಗ್ಗೆ ಒಂದು ಮಿತ್ಸ್ ಇರುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮಗುಗೆ ಎಫೆಕ್ಟ್ ಆಗುತ್ತೇನೋ ಅಥವಾ ತಾಯಿಗೆ ಎಫೆಕ್ಟ್ ಆಗುತ್ತೇನೋ. ಇಲ್ಲ, ಇಬ್ಬರಿಗೂ ಆಗಲ್ಲ, ತಾಯಿಗೂ ಆಗೋದಿಲ್ಲ ಮಗುಗೂ ಆಗೋದಿಲ್ಲ. ಸೊ ಸ್ಕ್ಯಾನಿಂಗ್ ಆಗಿರ್ಲಿ ಅಥವಾ ಬೇರೆ ಟೆಸ್ಟ್ ಗಳಾಗಿರ್ಲಿ, ಎರಡೂ ಕೂಡ ತಾಯಿ ಮತ್ತೆ ಮಗು ಆರೋಗ್ಯವಾಗಿದೆಯಾ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇರುವಂತದ್ದು. ತಾಯಿಯಿಂದ ಮಗುವಿಗೆ ಒಂದು
ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಾ, ನಾವು ಡಾಪ್ಲರ್ ಅಲ್ಲಿ ಕಂಡುಹಿಡಿತೀವಿ. ಸೊ ಮಗು ಬೆಳವಣಿಗೆ ಹೆಂಗಾಗ್ತಿದೆ, ತೂಕ ಹೆಂಗಾಗ್ತಿದೆ, ಸೊ ಇದನ್ನೆಲ್ಲ ನೋಡಕ್ ಮಾಡ್ಲೇಬೇಕಾಗತ್ತೆ. ಓಕೆ, ಸೊ ವೆಯ್ಟ್ ಎಷ್ಟು ಗೇನ್ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಈಗ ನಾವು ಇಡೀ 9 ತಿಂಗಳು ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಆಗಿ ತಾಯಿಗೆ ಒಂದ್ 8ರಿಂದ 10 kg ತಾಯಿಗೆ ವೆಯ್ಟ್ ಗೇನ್ ವಿ ಅಲೋ, ಅದಕ್ ಮೇಲೂ ಆಗ್ಬಾರ್ದು, ಯಾಕೆಂದ್ರೆ ಅದ್ರದ್ದೇ ಕಾಂಪ್ಲಿಕೇಶನ್ಸ್ ಬೇರೆ ಇರುತ್ತೆ. ಮಗುವಿನ ತೂಕ ಒಂದು 22, 23, 24 ವಾರದವರೆಗೂ ಒಂದ್ ಸ್ವಲ್ಪ ಗ್ರಾಮ್ಸ್ ಅಲ್ಲೇ ಇರುತ್ತೆ. ಅಂದ್ರೆ ಒಂದ್ 600, 700, 800 ಗ್ರಾಮ್ ಹಂಗಿರುತ್ತೆ. ಹೋಗ್ತಾ ಹೋಗ್ತಾ ಒಂದ್ 28 ವಾರ ಆದ್ಮೇಲೆ 1 kg, 1.5 kg ಹಂಗೆ. ನಮ್ಮ ಇಂಡಿಯನ್ ಆವರೇಜ್ ಮಕ್ಕಳ ತೂಕ ಒಂದು 2.5 to 3.5 ಹುಟ್ಟುವಾಗ ಅಷ್ಟಿರುತ್ತೆ. ಕೆಲವು ಮಕ್ಕಳು ತುಂಬಾ ಸಣ್ಣ ಇರ್ತಾರೆ, ಅಥವಾ ಕೆಜಿಯಲ್ಲಿ ತುಂಬಾ ಕಡಿಮೆ ಇರ್ತಾರೆ, ಅಥವಾ ಇನ್ ಕೆಲವರು ತುಂಬಾ ಜಾಸ್ತಿ ಇರ್ತಾರೆ. ಅದೇ ಆಪರೇಷನ್ ಮಾಡ್ಲೇಬೇಕಾಗತ್ತೆ, ನಾರ್ಮಲ್ ಡೆಲಿವರಿ ಸಾಧ್ಯ ಆಗೋದಿಲ್ಲ ಬಿಕಾಸ್ ಬೇಬಿ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಇದು ಯಾವ ರೀಸನ್ಗೋಸ್ಕರ? ಯಾಕಂದ್ರೆ ತುಂಬಾ ಜನ ಅನ್ಕೋತಾರೆ ತಾಯಿ ಜಾಸ್ತಿ ತಿಂದ್ರೆ ಮಗು ವೆಯ್ಟ್ ಜಾಸ್ತಿ ಆಗುತ್ತೆ, ಕಮ್ಮಿ ತಿಂದಿದ್ದಕ್ಕೆ ಹಿಂಗಾಗಿದೆ ಮಗು ಅಂತ ಅನ್ಕೊಳ್ಳೋರು ಇರ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಅದು ಒಂದು ಮಾತಿದೆ, ಈಗ ನೀನು ಗರ್ಭಿಣಿ ಆಗಿದೆಯಾ ಸೊ ಇಬ್ರಿಗೆ ತಿನ್ಬೇಕು ಅನ್ನೋದು. ದಟ್ ಇಟ್ ಸೆಲ್ಫ್ ಇಸ್ ಅ ಮಿತ್. ಆತರ ಏನೂ ಇಲ್ಲ. ಈಗ ಮೊದಲು 3 ತಿಂಗಳಲ್ಲಿ ತುಂಬಾ ವಾಮಿಟಿಂಗು, ತುಂಬಾ ನಾಸಿಯಾ, ಏನೋ ಒಂದ್ ಸ್ಮೆಲ್ ತಡ್ಕೊಳಕ್ಕಾಗಲ್ಲ, ಏನೂ ತಿನ್ನಕ್ಕಾಗಲ್ಲ, ಏನ್ ತಿಂದ್ರು ಹೀಗಿರುವಾಗ ಅವ್ರು ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಆ ಮೊದಲು 3 ತಿಂಗಳಲ್ಲಿ. ಸೊ ದಟ್ ಇಸ್ ಆಲ್ಸೋ ನಾರ್ಮಲ್. ಹಂಗಂತ ಏನು ಮಗು ಬೆಳೆಯಲಿಲ್ಲ, ಅಷ್ಟೇ ಆಗೋಯ್ತು ಅಂತ ಏನೂ ಇಲ್ಲ. ಸೊ ಇವಾಗ ಮಗು ತೂಕ 3.25-4 kg ಎಲ್ಲ ಇದೆ ಅಂತ ಅಂದ್ರೆ ಅವ್ರು ಜಾಸ್ತಿ ತಿಂದ್ರು ಅಂತಾನೂ ಇಲ್ಲ. ತುಂಬಾ ತೂಕ ಇರೋರ್ಗೆ ತುಂಬಾ ಕಮ್ಮಿ ವೆಯ್ಟ್ ಬೇಬೀಸ್ ಇರೋದು ನಾನು ನೋಡಿದ್ದೀನಿ. ಸೊ ಫಸ್ಟ್ ಥಿಂಗ್, ಮಗು ಗ್ರೋತ್ ಸ್ವಲ್ಪ ಜಾಸ್ತಿ ಇದೆ, ತೂಕ ಜಾಸ್ತಿ ಇದೆ ಅಂದ್ರೆ ವಾಟ್ ವಿ ಥಿಂಕ್ ಆಫ್ ಇಸ್ ತಾಯಿಗೇನಾದ್ರೂ ಶುಗರ್ ಇದೆಯಾ ಅಂತ. ಸೊ ಮದರ್ ಅಲ್ಲಿ ಡಯಾಬಿಟಿಸ್ ಇದ್ರೆ ಸೊ ಮಗು ಸ್ವಲ್ಪ ದೊಡ್ಡದಾಗಿರುವಂತದ್ದು ತುಂಬಾ ಕಾಮನ್. ಸೊ ಯು ಹ್ಯಾವ್ ಟು ರೂಲ್ ಔಟ್ ದಟ್. ಸೊ ಒಬ್ಬೊಬ್ರಿಗೆ ಏನೂ ಇರೋದಿಲ್ಲ, ನಥಿಂಗ್ ವಿಲ್ ಬಿ ದೇರ್, ಅಂದ್ರೂ ಸ್ವಲ್ಪ ಹೆಲ್ದಿ ಬೇಬೀಸ್ ಇರುತ್ತೆ. ಸೊ ಎಲ್ಲಾ ತೂಕ ಜಾಸ್ತಿ ಇದೆ ಅಂದ ತಕ್ಷಣ ನಾವು ಸಿಸೇರಿಯನ್ ಮಾಡಕ್ ಹೋಗಲ್ಲ. ಸೊ ಅದನ್ನು ತಾಯಿದು ಹೈಟ್ ಎಲ್ಲ ನೋಡ್ಕೊಂಡು ವಿ ಡಿಸೈಡ್. ಓಕೆ, ಸೊ ಈ ಡಯಾಬಿಟಿಸ್ ಮಗುಗೆ ಟ್ರಾನ್ಸ್ಫರ್ ಆಗುತ್ತಾ? ಹಾಗಾದ್ರೆ ಚಾನ್ಸಸ್ ಇರುತ್ತೆ, ಎಸ್. ಇಮಿಡಿಯೇಟ್ಲಿ ಮಗು ಹುಟ್ಟಿದ ತಕ್ಷಣ ಮಗು ಮೇ ನಾಟ್ ಬಿ ಡಯಾಬಿಟಿಕ್, ಬಟ್ ಲೇಟರ್ ಸ್ಟೇಜಸ್ ಆಫ್ ಲೈಫ್ ದ ರಿಸ್ಕ್ ಆ ಮಗುಗೆ ಶುಗರ್ ಬರುವಂತ ಚಾನ್ಸಸ್ ಲೇಟರ್ ಇರುತ್ತೆ. ಅಂದ್ರೆ ಯಾವ ರೀಸನ್ಗೋಸ್ಕರ ಈ ತರ ಡಯಾಬಿಟಿಸ್ ಬರುತ್ತೆ ಡಾಕ್ಟರ್? ಯಾಕಂದ್ರೆ ಇವಾಗ ಹಾಸ್ಪಿಟಲ್ ಇದೆ, ಟೆಸ್ಟ್ ಮಾಡ್ತಾರೆ, ಗೊತ್ತಿದೆ. ಮುಂಚೆ ಎಲ್ಲ ಅದನ್ನ ಕೇಳಿದ್ರೆ ಶಾಕ್ ಆಗ್ಬೋದು, ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವರಿಗೆ ಶುಗರ್ ಬಂದಿದ್ಯಾ ಅನ್ನೋದು ಕೇಳಿದ್ರೆ ಶಾಕ್ ಆಗುತ್ತೆ. ಸೊ ಈ ಒಂದು ಹೆಲ್ತ್ ಕಂಡೀಷನ್ ಮುಂಚೆನೂ ಇತ್ತ, ಅಥವಾ ಈಗ ಟೆಸ್ಟ್ ಮಾಡೋದಕ್ಕೆ ಗೊತ್ತಾಗ್ತಿದ್ಯಾ ಹೇಗೆ ಅಂತ? ಮುಂಚೆನೂ ಇತ್ತು. ಈಗ ತಾಯಿಗೆ ಪ್ರೆಗ್ನೆನ್ಸಿನಲ್ಲಿ ಬಂದಿರೋ ಶುಗರ್ ಪ್ರಾಬಬ್ಲಿ ಮುಂಚೆನೂ ಇತ್ತು. ಮೇ ಬಿ ಪ್ರೀ ಡಯಾಬಿಟಿಕ್ ಇದ್ರು ಅನ್ಸುತ್ತೆ, ಡಯಾಬಿಟಿಕ್ ಇಲ್ಲದೆ ಇರ್ಬೋದು. ಪ್ರೀ ಡಯಾಬಿಟಿಕ್ ಇದ್ರು ಅನ್ಸುತ್ತೆ, ಪ್ರೆಗ್ನೆನ್ಸಿನಲ್ಲಿ ಅದು ಪ್ರಾಪರ್ ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್ ಆಗಿ ಟರ್ನ್ ಆಗಿರುತ್ತೆ. ಅವ್ರ ತಂದೆ ತಾಯಿಗಿತ್ತು, ಯೂಶ್ಲಿ ರನ್ಸ್ ಇನ್ ದ ಫ್ಯಾಮಿಲಿ. ಡಯಾಬಿಟಿಸ್ ಸುಮ್ನೆ ಹೋಗಿ ಯಾರು ಚೆಕ್ಅಪ್ ಮಾಡ್ಸಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಟ್ರೈಮಿಸ್ಟರ್ ಇಂದಾನೇ ಸ್ಕ್ರೀನಿಂಗ್ ಮಾಡ್ಕೊಳ್ತೀವಿ. ಸೊ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ನಿಮ್ಗೆ ಅದನ್ನ ಟ್ರೀಟ್ ಮಾಡಿಲ್ಲ, ಅನ್ಕಂಟ್ರೋಲ್ಡ್ ಇದೆ ಅಂದ್ರೆ ಮಾತ್ರ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಬಟ್ ಎಂಟೈರ್ ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಇದೆ, ವಿ ಆರ್ ಟ್ರೀಟಿಂಗ್ ಹರ್ ಅಂಡ್ ಶುಗರ್ ಲೆವೆಲ್ಸ್ ಆರ್ ನಾರ್ಮಲ್ ಅಂದ್ರೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಎಮೋಷನಲಿ ಸ್ಟ್ರಾಂಗ್ ಆಗಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯೋ ನನಗೆ ಡಯಾಬಿಟಿಸ್ ಇದೆ, ನನ್ ಮಗುಗೆ ಏನಾಗುತ್ತೋ ಅನ್ನೋದು ಕೆಲವರು ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಭಯ ಇರ್ಬೋದು ತುಂಬಾ ಜನರಿಗೆ, ಹಾಗಾಗಿ ಕೇಳ್ತಾ ಇರೋದು. ಡಾಕ್ಟರ್, ಈಗ ಟೆಸ್ಟ್ ಗಳೆಲ್ಲ ಜಾಸ್ತಿ ಇದೆ, ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಹೌದು. ಆದ್ರೆ ಹಿಂದೆ ಆ ಫೆಸಿಲಿಟಿ ಇರ್ಲಿಲ್ಲ, ಅದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು. ಅದಕ್ಕೆ ಹೇಳ್ತಿದ್ರು ಆ ಕಾರಣಕ್ಕೋಸ್ಕರ ಟೆಸ್ಟ್ಗಳು ಸರಿ ಇರ್ಲಿಲ್ಲ, ಸೊ ಆ ಒಂದು ರೀಸನ್ಗೋಸ್ಕರನೇ ಅಂಗವಿಕಲ ಮಕ್ಕಳು ಹೆಚ್ಚಾಗಿ ಹುಟ್ಟುತ್ತಾ ಇದ್ರು ಅಂತ. ಬಟ್ ಈಗ ಕಂಡೀಷನ್ ಆ ಥರ ಇಲ್ಲ, ಎಲ್ಲಾನು ಡೆವಲಪ್ ಆಗಿದೆ. ಎಲ್ಲರೂ ಆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವ್ರ ಹತ್ರ ಅವರು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರಲಿ, ಒಂದು ರೇಂಜಿಗೆ ಟೆಸ್ಟ್ ಮಾಡಿಸ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ನಿಮ್ಮ ಅನುಭವದ ಪ್ರಕಾರ ಈಗ ಈ ಟೆಸ್ಟ್ಗಳು ಡೆವಲಪ್ ಆಗಿರೋದ್ರಿಂದ ಅಥವಾ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿರೋದ್ರಿಂದ ಅಂಗವಿಕಲ ಮಕ್ಕಳು ಹುಟ್ಟುವಂಥ ರೇಟ್ ಕಡಿಮೆ ಆಗಿದೆಯಾ? ಡೆಫಿನೆಟ್ಲಿ ಕಮ್ಮಿ ಆಗಿದೆ, ಡೆಫಿನೆಟ್ಲಿ. ಈಗ ನೀವು ಕೇಳಿರ್ತೀರ, ನಾನು ತುಂಬಾ ಕೇಳಿದ್ದೀನಿ. ಈಗ ನಮ್ಮ ಮುತ್ತಜ್ಜಿ ಅಜ್ಜಿ ಕಾಲದಲ್ಲಿ 8 ಮಕ್ಳು ಹುಟ್ಟಿದ್ರು, ಇವಾಗ 5 ಜನ ಇದ್ರು 3. ಅದು ತುಂಬಾ ಕಾಮನ್ ಇತ್ತು. ಮುಂಚೆ 11 ಹುಟ್ಟಿದ್ರು 9 ಜನ ಇದ್ದಾರೆ ಹಂಗೆ. ಸೊ ಅದು ಏನಕ್ಕೆ ಆಗ್ತಿತ್ತು ಅಂದ್ರೆ ಬಿಕಾಸ್ ಅಗೇನ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಟೆಸ್ಟ್ಸ್ ಇವಾಗೆಲ್ಲ ಹಂಗಾಗಲ್ಲ. ಏನಕ್ಕೆ ಆಗ್ತಿದ್ರು ಅನ್ನೋದು ಗೊತ್ತಿಲ್ಲ. ಈಗ ನಾ ಹೇಳ್ದಂಗೆ ಇವಾಗ ಬಂದಿರೋ ಡಬಲ್ ಮಾರ್ಕರು
NIPT, ಆಮ್ನಿಯೋಸೆಂಟಿಸಿಸ್ ಇವೆಲ್ಲ ಮುಂಚೆ ಇರ್ಲಿಲ್ಲ. ಇಷ್ಟು ಸ್ಕ್ಯಾನ್ಸ್ ಮುಂಚೆ ಇರ್ಲಿಲ್ಲ. ಯಾರು 3 ತಿಂಗಳು ಮುಗಿಯೋವರೆಗೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಅವಾಗೆಲ್ಲ 3 ತಿಂಗಳು ಪೀರಿಯಡ್ ಬರ್ದೇ ಇರಬೇಕು, ಆಮೇಲೆನೆ ಫಸ್ಟ್ ಚೆಕಪ್ ಹೋಗೋದು ಎಲ್ಲ ಇತ್ತು. ಬಟ್ ಈಗೆಲ್ಲ ತುಂಬಾ ಮುಂಚೆಯಿಂದಾನೇ ಅವೇರ್ನೆಸ್ ಇರೋದ್ರಿಂದ ಸೊ ಇವಾಗ ಎಷ್ಟೊಂದು ಅಬ್ನಾರ್ಮಲ್ ಬೇಬೀಸ್ ನಮ್ಗೆ 12 ವಾರದಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅಂತ ಮಕ್ಳು ಕಂಟಿನ್ಯೂ ಆದ್ರೆ ಅದು ಅಂಗವಿಕಲತೆ ಇರ್ಬೋದು ಅಥವಾ ಫಿಸಿಕಲ್ ಡಿಸಬಿಲಿಟಿ ಇರ್ಬೋದು, ಏನಾದ್ರೂ ಆಗಿ ಹುಟ್ಟಬಹುದು. ಅಂತ ಮಕ್ಕಳು ಪ್ರಾಬ್ಲಮ್ ಆಗುತ್ತೆ ಹುಟ್ಟಿದ್ರೆ ಅನ್ನೋದ್ರ ಮೇಲೆ ನಾವು ಟರ್ಮಿನೇಷನ್ ಅಂತ ಏನ್ ಮಾಡ್ತೀವಿ. ಸೊ ಹಾಗಾಗಿ ಡೆಫಿನೆಟ್ಲಿ ಮುಂಚೆಗಿಂತ ಇವಾಗ ತುಂಬಾನೇ ಕಮ್ಮಿ ಆಗಿದೆ. ಜೆನೆಟಿಕ್ ಇಶ್ಯೂಸ್ ಇರೋ ಮಗು ಆಗ್ಬೋದು ಅಥವಾ ಫಿಸಿಕಲ್ ಡಿಸಬಿಲಿಟಿ ಇರೋ ಮಕ್ಕಳಾಗ್ಬೋದು, ಇವಾಗ ತುಂಬಾ ಕಮ್ಮಿ. ಓಕೆ, ಸೊ ಹಾಗಾಗಿ ಇದು ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಬೆನಿಫಿಟ್ಸ್. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಹುಟ್ಟೋ ಅಂತದ್ದೇ 1-2 ಮಕ್ಕಳು. ಸೊ ಅದ್ರಲ್ಲೂ ಕೂಡ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಅದು ನಮ್ಮ ಲೈಫ್ ಸ್ಟೈಲು ಚೇಂಜಸ್ ಆಗಿರೋದ್ರಿಂದಾಗಿ. ಸೊ ತಾಯಿಯ ಹೆಲ್ತ್ ಹಾಗೇನೆ ಅದ್ರ ಜೊತೆಗೆ ಮಗುವಿನ ಹೆಲ್ತ್ 2 ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಟರ್, ಈಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಮಾಡುವಂತ ಟೆಸ್ಟ್ಗೂ IVF ಅಲ್ಲಿ ಮಾಡುವಂತ ಪ್ರೆಗ್ನೆನ್ಸಿ ಟೆಸ್ಟ್ಗೂ ಡಿಫ್ರೆನ್ಸ್ ಏನಾದ್ರು ಇರುತ್ತಾ ಅಂತ? ಆಕ್ಚುಲಿ ಹಂಗೆ ಅನ್ಕೊಳ್ತಾರಷ್ಟೇ. ಅಂದ್ರೆ IVF ಮಾಡಿಸ್ಬಿಟ್ವಿ, ಇನ್ನು ನಾನು ಬೆಡ್ ಬಿಟ್ಟು ಇಳಿಬಾರ್ದು, ಇನ್ನು ಅಷ್ಟೇ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕು, ಆಮೇಲೆ ಟೆಸ್ಟ್ ತುಂಬಾ ಜಾಸ್ತಿ, ತುಂಬಾ ಹುಷಾರಾಗಿರ್ಬೇಕು ಅನ್ನೋದು ಆಕ್ಚುಲಿ ಹಂಗೇನು ಇಲ್ಲ. ಸೊ ನಾರ್ಮಲ್ ಆಗಿ ಏನ್ ನಾವು ರೊಟೀನ್ ಆಗಿ ಟೆಸ್ಟ್ಸ್ ಮಾಡ್ತೀವೋ ಅದೇ ಟೆಸ್ಟ್ಸೇ IVF ಪ್ರೆಗ್ನೆಂಟ್ ಆಗಿರೋ ತಾಯಿಗೂ ಇರುತ್ತೆ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇರಲ್ಲ. ಅಂದ್ರೆ IVF ಆಗಿ ಏನಾದ್ರು ಬೇರೆ ರೀಸನ್ ಏನೋ ಜೆನೆಟಿಕ್ ಏನಾದ್ರು ಇತ್ತು ಅಂದ್ರೆ ನಾ ಹೇಳ್ದಂಗೆ ನಾವ್ NIPT ಮಾಡ್ಕೊಳ್ತೀವಿ. ಅದು ಬಿಟ್ಟು ರೊಟೀನ್ ಆಗಿ ಏನ್ ಟೆಸ್ಟ್ಸ್ ಇದೆಯೋ ಎಲ್ಲ ಅದೇ ಟೆಸ್ಟ್ಸ್ ಇರುತ್ತೆ. ಒಂಚೂರು ಬಿಕಾಸ್ ಇಟ್ ಇಸ್ IVF ಸ್ವಲ್ಪ ಪ್ರೆಷಿಯಸ್ ಅನ್ಕೊಂಡು ಸ್ಕ್ಯಾನ್ಸು ಸ್ವಲ್ಪ ಹಾರ್ಟ್ ಬೀಟ್ ಮಾನಿಟರಿಂಗ್ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಮಾಡ್ಬೋದೇನೋ ಅಷ್ಟೇ. ಬಟ್ ಅದರ್ವೈಸ್ ಏನು ಡಿಫ್ರೆನ್ಸ್ ಇಲ್ಲ. GBS ಟೆಸ್ಟ್ ಬಗ್ಗೆ ಹೇಳೋದಾದ್ರೆ, GBS ನಾವು ರೊಟೀನ್ ಆಗಿ ನಮ್ಮಲ್ಲಿ ನಾವು ಮಾಡಲ್ಲ. ಅಂದ್ರೆ ಇಟ್ ಇಸ್ ಗ್ರೂಪ್ B ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್. ಅಂದ್ರೆ ನಾವು ಲಾಸ್ಟ್ ಅಲ್ಲಿ ಮಾಡ್ತೀವಿ 35ರಿಂದ 37 ವಾರದಲ್ಲಿ ಗರ್ಭಿಣಿಯರಿಗೆ ವೆಜೈನಾದಿಂದ ಒಂದು ಸ್ವಾಬ್ ತಗೊಳ್ತೀವಿ. ಅದನ್ನ ನಾವು ಟೆಸ್ಟಿಂಗ್ ಕಳಿಸ್ತೀವಿ ಏನಾದ್ರೂ ಇನ್ಫೆಕ್ಷನ್ ಇದೆಯಾ ಅಂತ. ಈಗ ಗ್ರೂಪ್ B ಸ್ಟ್ರೆಪ್ಟೋಕಾಕಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಅದ್ ನಮ್ ಗಟ್ಟಲ್ಲಿ ಇರುತ್ತೆ, ನಮ್ದು ಕರಳಲ್ಲಿ ಆಲ್ರೆಡಿ ಇರುತ್ತೆ. ಸೊ ಅದು ಇದೆ ಅಂದ ತಕ್ಷಣ ಇನ್ಫೆಕ್ಷನ್ ಇದೆ ಅಂತ ಅಲ್ಲ. ಬಟ್ ಏನಾದ್ರೂ ಸಿವಿಯರ್ ಇನ್ಫೆಕ್ಷನ್ ಏನಾದ್ರೂ ತಾಯಿಗಿದ್ರೆ ಅದು ಮಗುವಿಗೂ ಒಂದು ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ಭಯಕ್ಕೆ. ಸೊ ರೊಟೀನ್ ಆಗಿ ನಾವು GBS ಟೆಸ್ಟಿಂಗ್ ಮಾಡಲ್ಲ. ಬಟ್ ಇಟ್ಸ್ ಅ ಬ್ಯಾಕ್ಟೀರಿಯಾ, ಅದೇನಾದ್ರೂ ಇದ್ರೆ ಮಗುಗ್ ತೊಂದರೆ ಆಗುತ್ತೆ ಅನ್ನೋ ಇದಕ್ಕೆ ನಾವು ಮಾಡ್ತೀವಿ ಅಷ್ಟೇ. ಓಕೆ ಡಾಕ್ಟರ್, ಕೊನೆಯದಾಗಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರ ಹೆಲ್ತ್ ಅನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಟೆಸ್ಟ್ ಬಗ್ಗೆ ಈಗಾಗಲೇ ಹಲವಾರು ವಿಚಾರಗಳನ್ನ ತಿಳಿಸಿದ್ರಿ. ಸೊ ಆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅವ್ರು ಎಷ್ಟು ಹುಷಾರಾಗಿರ್ಬೇಕಾಗತ್ತೆ, ಸೊ ಅವರ ಮೆಂಟಲ್ ಕಂಡೀಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಪೀಸ್ಫುಲ್ ಮೈಂಡ್ ಇರ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ ನಾನ್ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ದಯವಿಟ್ಟು ಪ್ರೆಗ್ನೆಂಟ್ ಅಂದ ತಕ್ಷಣ ಮನೆಯಲ್ಲಿ ರೆಸ್ಟ್ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸೊ ನೀವು ನಾರ್ಮಲ್ ಆಗಿ ಅಂದ್ರೆ ಇವಾಗ ನೀವು ಡಾಕ್ಟರ್ ನಿಮ್ಗೆ ಹೇಳಿದ್ರೆ ಏನೋ ಬ್ಲೀಡಿಂಗ್ ಆಗಿದೆ ನಿಮಗೆ, ಅಥವಾ ಟ್ವಿನ್ಸ್ ಇದೆ, ಅಥವಾ ಸರ್ವೈಕಲ್ ಸ್ಟಿಚ್ ಇದೆ, ಮುಂಚೆ ಒಂದು ಪ್ರೀ ಟರ್ಮ್ ಡೆಲಿವರಿ ಆಗಿದೆ, ಈ ಥರ ಏನಾದರೂ ಆದರೆ ನಾವೇ ನಿಮ್ಗೆ ಹೇಳ್ತೀವಿ ಆದಷ್ಟು ಓಡಾಡೋದು ಕಮ್ಮಿ ಮಾಡಿ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ರೆ ತಗೊಳ್ಳಿ ಅಂತ. ಬಟ್ ಅದರ್ವೈಸ್ ನಾರ್ಮಲ್ ರೊಟೀನ್, ಈವನ್ ಇಫ್ ಇಟ್ಸ್ IVF ಪ್ರೆಗ್ನೆನ್ಸಿ, ಎಷ್ಟು ನೀವು ಆಕ್ಟಿವ್ ಆಗಿರ್ತೀರೋ ಮೈಂಡ್ಗೂ ಅಷ್ಟೇ ಒಳ್ಳೇದು, ಬಾಡಿಗೂ ಅಷ್ಟೇ ಒಳ್ಳೇದು. ಸೊ ಆದಷ್ಟು ಆಕ್ಟಿವಿಟಿ ಇರಲಿ. ನಾ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನೆಯಲ್ಲಿ ಏನು ನೀವು ನಾರ್ಮಲ್ ಆಗಿ ಕೆಲಸ ಮಾಡ್ತೀರಾ ಮಾಡಿ, ಏನೂ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಪಾತ್ರೆ ತೊಳಿಬೋದು, ಕೂತ್ಕೊಂಡು ಬಟ್ಟೆ ಒಗಿಬೋದು. ಇಂಡಿಯನ್ ಟಾಯ್ಲೆಟ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಇವಾಗೆಲ್ಲ ತುಂಬ ಮಾಡರ್ನೈಸ್ ಆಗಿಬಿಟ್ಟು ಅದಕ್ಕೆ ಅರ್ಧ ನಾರ್ಮಲ್ ಡೆಲಿವರಿ ರೇಟ್ಸ್ ಕಮ್ಮಿ ಆಗಿ ಹೋಗ್ತಾ ಇದೆ. ಸೊ ಇಂಥದ್ದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಹೆಲ್ತ್ಗೆ ಬಂದಾಗ ಕಂಪ್ಲೀಟಾಗಿ ಜಂಕ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ಎಕ್ಸೆಸಿವ್ ಶುಗರ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಎಲ್ಲರೂ ನಂಗೆ ರೊಟೀನಾಗಿ ಕೇಳೋ ಪ್ರಶ್ನೆ ಏನು ಅಂದರೆ, ಪ್ರೋಟೀನ್ ಪೌಡ್ರ್ ಕೊಡಲ್ವಾ ನೀವು, ಪ್ರೋಟೀನ್ ಪೌಡ್ರ್ ಬರೆಯಲ್ವಾ ಅನ್ನೋದು. ಪ್ರೋಟೀನ್ಸು ನಾರ್ಮಲ್ ಆಗಿ ನೀವು ಊಟದಲ್ಲೇ ನ್ಯಾಚುರಲ್ ಪ್ರೋಟೀನ್ಸ್ ತಗೋಬಹುದು. ಲೈಕ್ ಇವಾಗ ನಾನ್ ವೆಜ್ ತಿನ್ನೋರ್ಗೆ ಇನ್ನೂ ಸ್ವಲ್ಪ ಈಸಿ, ಮೊಟ್ಟೆ ತಿನ್ಬೋದು, ಪನ್ನೀರ್ ತಿನ್ಬೋದು. ಪ್ರೋಟೀನ್ ಪೌಡರ್ಸಲ್ಲಿ ಇರೋ ಶುಗರ್ ಲೆವೆಲ್ ಎಲ್ಲ ಎಕ್ಸ್ಟ್ರಾ ಶುಗರ್ಸು, ಸ್ವೀಟ್ಸು, ಚಾಕ್ಲೇಟ್ಸು, ಜಂಕ್ ಅವಾಯ್ಡ್ ಮಾಡಿ. ಸೊ ಫ್ರೂಟ್ಸ್ ತಿನ್ನಿ, ನ್ಯಾಚುರಲ್. ನಾನು ಯೂಶಲಿ ಹೇಳೋದು 2 ಫ್ರೂಟ್, ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಆ ಫ್ರೂಟ್ ತಿನ್ಬೋದು. ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು, ಎಲ್ಲಾನು ಮಿತ್. ಸೊ
ಹಲಸಿನ ಹಣ್ಣು ಕೊಡಲ್ಲ, ಜಾಕ್ ಫ್ರೂಟ್ ಅಂತ ಕೊಡಲ್ಲ. ಎಷ್ಟೊಂದು ಫ್ರೂಟ್ಸ್ ಇದು ಕೊಡಬಾರ್ದು, ಎಳ್ನೀರು ಕುಡಿಯಲ್ಲ, ಕೋಲ್ಡ್ ಆಗೋಗುತ್ತೆ, ಹೀಟ್ ಆಗೋಗುತ್ತೆ ಅನ್ಕೊಂಡು ಅಂಥದ್ದು ಏನೂ ಇಲ್ಲ. ಚೆನ್ನಾಗಿ ತರಕಾರಿ ತಗೊಳ್ಳಿ, ಚೆನ್ನಾಗಿ ಫ್ರೂಟ್ಸ್ ತಗೊಳ್ಳಿ. ಬೆಳಗ್ಗೆ 30 ನಿಮಿಷ, ಸಾಯಂಕಾಲ ಮನೇಲೆಲ್ಲ ಕೆಲಸ ಮಾಡ್ತೀವಿ, ಡಾಕ್ಟರ್ ಮತ್ತೂ ವಾಕಿಂಗ್ ಬೇಕಾ ಕೇಳ್ತಾರೆ. ಬೇಕು, ಮನೇಲಿ ಕೆಲಸ ಮಾಡೋದು ನಾರ್ಮಲ್, ನಿಮ್ಮ ಬಾಡಿಗೆ ಬೇಕಾಗತ್ತೆ. ಬಟ್ ಯು ಹ್ಯಾವ್ ಟು ಗೋ ಔಟ್. ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ವಿಟಮಿನ್ D3 ಮುಖ್ಯ. ಬೆಳಗ್ಗೆ ಹೊತ್ತು ಸ್ವಲ್ಪ 7:30-8 ಗಂಟೆ ಬಿಸಿಲಲ್ಲಿ 30 ಮಿನಿಟ್ಸ್ ವಾಕಿಂಗ್, ಸಾಯಂಕಾಲ ಊಟ ಆದ್ಮೇಲೆ 30 ಮಿನಿಟ್ಸ್ ವಾಕಿಂಗ್. ಇಷ್ಟು ಮಾಡ್ಕೊಂಡ್ರೆ ಪ್ರೆಗ್ನೆನ್ಸಿ ಜರ್ನಿ ವಿಲ್ ಬಿ ಸ್ಮೂತ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಹಾಗೇನೆ ಪ್ರೆಗ್ನೆಂಟ್ ವುಮೆನ್ ಹೇಗೆ ಹೆಲ್ತ್ ಅನ್ನ ಕಾಪಾಡ್ಕೋಬೇಕಾಗತ್ತೆ, ಸೊ ಡೈಲಿ ಲೈಫಲ್ಲಿ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಚೇಂಜಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಮುಂಚೆ ಹೇಗಿದ್ರು ಅದೇ ರೀತಿಯಾಗಿ ಇದ್ದಾಗ ಡೆಫಿನೆಟ್ಲಿ ಬೇಬಿ ಹಾಗೇನೆ ಪ್ರೆಗ್ನೆಂಟ್ ವುಮೆನ್ ಇಬ್ರು ಕೂಡ ಹೆಲ್ದಿ ಆಗಿರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಹಾಗೇನೆ ಪ್ರೆಗ್ನೆಂಟ್ ವುಮೆನ್ ಯಾವ ರೀತಿಯಾಗಿ ತಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.